ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. 18 ಕ್ಷೇತ್ರಗಳಲ್ಲಿ ಇವರು ಬೆಸ್ಟ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸಾಕಷ್ಟು ಪ್ರಶಸ್ತಿಗಳನ್ನ ಬಿರುದುಗಳನ್ನ ಇವರು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 8 ಪುಸ್ತಕಗಳನ್ನ ಸ್ವರಚಿತ ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಮತ್ತು ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮೂಲಕ ಅನೇಕ ಸೇವಾ ಕಾರ್ಯಕ್ರಮಗಳನ್ನ, ಧಾರ್ಮಿಕ ಕಾರ್ಯಕ್ರಮಗಳನ್ನ, ಯೋಗ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಶ್ರೀದೇವಿ ಅಮ್ಮ ಇವರ ಒಂದು ಕನಸಾಗಿತ್ತು, ರೇಖೆ ಎನ್ನುವಂಥದ್ದು ಪ್ರತಿಯೊಂದು ಮನೆಗಳನ್ನ, ಪ್ರತಿಯೊಂದು ಮನವನ್ನ ತಲುಪಬೇಕು ಅಂತ ಹೇಳಿ ಆ ಕನಸು ಇವತ್ತು ನನಸಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ. ಇದು ಹತ್ರ ಹೇಳ್ಬೇಕು ಅಂತ ಹೇಳಿದ್ರೆ 45 ಮೇಲಿನ ಸೆಷನ್ ಇವತ್ತು ನಡೆಸ್ತಾ ಇದ್ದೇವೆ. ಸೊ ಇವತ್ತಿನ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಾನು ಶ್ರೀದೇವಿ ಅಮ್ಮನಿಗೆ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಎಲ್ಲರೂ ವಿಡಿಯೋ ಕಡ್ಡಾಯವಾಗಿ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ. ಕೆಲಸ ಮಾಡ್ತಾ ಓಡಾಡ್ತಾ ಅಟೆಂಡ್ ಮಾಡಿದ್ರೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯೂನಿವರ್ಸ್ ಜೊತೆಗೆ 1 ಅವರ್ ನಿಮ್ಮ ಸಮಯವನ್ನ ಇದಕ್ಕೋಸ್ಕರ ಮೀಸಲಿಟ್ಟು ನೀವು ಅಟೆಂಡ್ ಮಾಡಿದ್ರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನೀವು ಮಾಡ್ತೀರಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಿ ಅಂತ ತಿಳಿಸ್ತಾ ಶ್ರೀದೇವಿ ಅಮ್ಮ ನಿಮ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಸೊ ಇವತ್ತಿನ ನಮ್ಮ 2ನೇ ದಿನದ ಜರ್ನಿಗೆ ತಮ್ಮೆಲ್ಲರಿಗೂ ಸಮೇತ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ ಮತ್ತೆ ಅಭಿನಂದನೆಗಳು. ಬಹಳಷ್ಟು ಸಲ ನೋಡ್ತೀವಿ, ನಿನ್ನೆ ಜಾಯ್ನ್ ಆದವರು ಇವತ್ತು ಅನಿವಾರ್ಯ ಕಾರಣಕ್ಕಾಗಿ ಮತ್ತೆ ಏನೋ ಒಂದು ಕೆಲಸಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ನಿನ್ನೆ ಮತ್ತು ಇವತ್ತು 2 ದಿನಗಳ ಈ ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಇದೀಗ ನೀವು ಯಾವ ಗ್ರೂಪ್ ನಲ್ಲಿದ್ದೀರಿ ಸ್ವಲ್ಪ ಗ್ರೂಪ್ ಚಾರ್ಟ್ ಆನ್ ಮಾಡಿ. ನಿಮ್ಮ ಗ್ರೂಪಿಗೆ ಹೋಗಿ ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಬರ್ರಿ. ಯಾಕಂದ್ರೆ ನಿನ್ನೆಗಿಂತ ಇವತ್ತು ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಕೆಲ್ಸದ ಒತ್ತಡ ಒಂದೊಂದ್ಸಲ ನೆನಪಿರೋದಿಲ್ಲ. ನಿಮ್ ಮೆಸೇಜ್ ನೋಡಿ ಗೊತ್ತಾಗುತ್ತೆ, ಎಸ್ ರೆಡಿ ಆಗಿದ್ದಾರೆ ಎಲ್ಲಾರು, ನಾನು ಬರ್ಬೇಕು ಅಂತ. ಹಾಗಾಗಿ ಇದು ಒಂದು ಸೋಷಿಯಲ್ ವರ್ಕ್ ಇದೆ. ಇಲ್ಲಿ ಇಲ್ಲ, ನೀವು ಗ್ರೂಪಿಗೆ ಹೋಗ್ಬೇಕು. ನಿಮ್ಮ ವಾಟ್ಸಪ್ ಗ್ರೂಪ್ ಇದೆ ನೋಡ್ರಿ, ನೀವಿರೋ ವಾಟ್ಸಪ್ ಗ್ರೂಪ್ ಇದೆ ನೋಡ್ರಿ ನಮ್ಮ, ಆ ಗ್ರೂಪ್ ನಲ್ಲಿ ಹೋಗಿ ಐ ಆಮ್ ರೆಡಿ ಅಂತ ಒಂದ್ ಮೆಸೇಜ್ ಕೊಟ್ರೆ ಸಾಕು, ಉಳಿದವ್ರೆಲ್ಲಾರು ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಮಾಡ್ಬೇಡ್ರಿ, ಇಲ್ಲಿನ ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ. ಅಲ್ಲಿ ವಾಟ್ಸಪ್ಪಿಗೆ ಹೋಗ್ರಿ, 1 ನಿಮಿಷ ವಾಟ್ಸಪ್ಪಿಗೆ ಹೋಗಿ ಐ ಆಮ್ ರೆಡಿ ಅಂತೇಳಿ ಸ್ವಲ್ಪ ನೀವು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಈ ಫೀಲ್ಡ್ ಅಲ್ಲಿ ವಾಟ್ಸಪ್ಪಿಗೆ ಹೋಗೋದು, ವಾಪಸ್ ಬರೋದು, ಮತ್ತೆ ಯೂಟ್ಯೂಬಿಗೆ ಹೋಗೋದು, ವಾಪಸ್ ಬರೋದು, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬಹಳಷ್ಟು ಈಸಿ ಆಗುತ್ತೆ. ಓಕೆನಾ? ಸೊ ಯಾರೆಲ್ಲರೂ ರೆಡಿ ಇದ್ದೀರಿ ಅವರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಮತ್ತೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ, ಇದೀಗ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗೆದು ಡೇಟು ಮತ್ತೆಲ್ಲರೂ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಅನ್ನ ತಗೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರು ತಗೊಂಡಿದ್ರಿ? ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಯಾರ ಹತ್ರ ಇದೆ ಸ್ವಲ್ಪ ನನ್ಗೆ ತೋರಿಸ್ರಿ. ನೀವೆಲ್ಲರೂ ರೆಡಿ ಇದ್ದೀರಿ ಅಂತ ಗೊತ್ತಾಗುತ್ತೆ. ಎಸ್, ಸೊ ಇವತ್ತು ನಿಮ್ಮ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಅನ್ನ ನಾವು ಯೂಸ್ ಮಾಡಿ ಇವತ್ತು ಒಂದಿಷ್ಟು ಆಕ್ಟಿವಿಟಿನೂ ಮಾಡೋದಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಡೈರಿಯಲ್ಲಿ ಬರೆಯೋದಕ್ಕೆ ಶುರು ಮಾಡ್ರಿ. ನಮ್ಮ 3 ಲಕ್ಷ್ಯಗಳು, ಮನುಷ್ಯನ ಜೀವನದ 3 ಲಕ್ಷ ಅಂದ್ರೆ ಬೇಕೇ ಬೇಕು ಅಂತ. ಈ 3 ಇಲ್ಲ ಅಂದ್ರೆ ಮನುಷ್ಯ ಸರಿಯಾಗಿ ಬದುಕೋದಕ್ಕೆ ಆಗೋದಿಲ್ಲ. ಆನಂತರ ಎಲ್ರು ವಿಡಿಯೋ ಆನ್ ಮಾಡ್ರಿ. ಬಹಳಷ್ಟು ಜನ ವಿಡಿಯೋ ಆಫ್ ಇಟ್ಟಿರಿ ನೀವು. ನೀವು ವಿಡಿಯೋ ಆಫ್ ಇಟ್ರೆ ನಿಮ್ಗೆ ಇದು ಕ್ಲಾಸ್ ಏನು ಅರ್ಥ ಆಗುದಿಲ್ಲ. ಸುಮ್ಮನೆ ನಮ್ಗೆ ಅಟೆಂಡೆನ್ಸ್ ಸಿಗುತ್ತೆ, ಇಷ್ಟು ಜನ ಜಾಯಿನ್ ಆಗಿದ್ರು, ಬಟ್ ರಿಸಲ್ಟ್ ನೋಡಿದ್ರೆ ರಿಸಲ್ಟ್ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ನೆನ್ಪಿಟ್ಕೋರಿ, ಯಾರು ವಿಡಿಯೋ ಆನ್ ಇಟ್ಟಿರಿ ಅವ್ರಿಗೆ ರಿಸಲ್ಟ್ 100% ಇದೆ. ಹಾಗಾಗಿ ಪ್ರಯತ್ನ ಮಾಡಿ. ಇರುತ್ತೆ ಮನೆ ಕೆಲಸ, ಹೋರಾಟ, ಹೊರಗೆ ಓಡಾಡೋದೆಲ್ಲ ಇರೋದೇ. ಆದ್ರೆ ನಮ್ ಸಲುವಾಗಿ ಸಕ್ಸಸ್ ಅಂದ್ರೆ ಏನು ಅಂದ್ರೆ ನಮ್ ಸಲುವಾಗಿ ನಾವು ಸಮಯ ತೆಗೆದುಕೊಳ್ಳೋದಿದೆ ನೋಡ್ರಿ, ಅದಕ್ಕೆ ನಾನು ಸಕ್ಸಸ್ ಅಂತ ಹೇಳಿ ಕರಿತೀನಿ. ಓಕೆನಾ? ಸೊ ನಮ್ಮ 3 ಲಕ್ಷ್ಯಗಳು ಅಂದ್ರೆ ಮನುಷ್ಯ ಒಬ್ಬ ಸಾಧಾರಣ ವ್ಯಕ್ತಿಗೆ ಬೇಕೇ ಬೇಕಾಗುವಂತ 3 ವಿಷಯಗಳು. ಅದರಲ್ಲಿ ಮೊದಲ ವಿಷಯ ಬರುತ್ತೆ ಹೆಲ್ತ್. ಪ್ರತಿಯೊಬ್ಬ ಜೀವಿಗೂ ಸಮೇತ, ಮನುಷ್ಯ ಇಲ್ಲ ಪ್ರತಿಯೊಂದು ಜೀವರಾಶಿಗೂ ಸಮೇತ ಹೆಲ್ತ್ ಇದೆ ನೋಡ್ರಿ, ಅದು 100ಕ್ಕೆ 100ರಷ್ಟು ಬೇಕೇ ಬೇಕು.
ನಾವು ಅನ್ಹೆಲ್ದಿ ಆಗಿ ಅದ್ರ ಶಾರೀರಿಕವಾದ ಸಮಸ್ಯೆಗಳ ಜೊತೆಗೆ ಬಳಲುತ್ತಾ ಸಮಸ್ಯೆಯನ್ನ ನಮ್ ಜೀವನದಲ್ಲಿ ತಗೊಂಡು ಅದ್ರ ನಂತರ ನಾನು ಸಕ್ಸಸ್ ಆಗ್ತೀನಿ ಅಂದ್ರೆ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾಗಿ ಹೆಲ್ತ್ ಈಸ್ ವೆಲ್ತ್. ಹಾಗಾಗಿ ಮೊದಲ ನಮ್ಮ ಆದ್ಯತೆ ಯಾವುದು? ಹೆಲ್ತ್ ಅನ್ನುವಂಥದ್ದು, ಆರೋಗ್ಯ. ಅದಾದ್ಮೇಲೆ ಎರಡನೇದು ಬರುತ್ತೆ ಹ್ಯಾಪಿನೆಸ್. ಹ್ಯಾಪಿನೆಸ್ ಅಂದ್ರೆ ಖುಷಿಯಾಗಿರೋದು. ಬಹಳಷ್ಟು ಸಲ ನಿನ್ನೇನು ಹೇಳ್ದ 7 ಏರಿಯಾಗಳನ್ನ ನಿನ್ನೆ ನಾನು ಹೇಳುವಾಗ ಹೇಳಿನಿ. ಇವತ್ತು ಅದ್ರಲ್ಲಿ 3 ಬಹಳ ಇಂಪಾರ್ಟೆಂಟ್. ಎರಡನೇದು ಬರುತ್ತೆ ಹ್ಯಾಪಿನೆಸ್. ಯಾವಾಗ್ಲೂ ಖುಷಿಯಾಗಿರೋದ್ರಿಂದನೇ ಮನುಷ್ಯ ಏನ್ ಮಾಡ್ತಾನಂದ್ರ ಹೆಲ್ದಿ ಆಗಿರೋದಕ್ ಸಾಧ್ಯ ಇದೆ. ಹಾಗಾಗಿ ಒಂದಕ್ಕೊಂದು ಇಲ್ಲಿ ಏನಿದೆ? ರಿಲೇಶನ್ ಇದೆ, ಒಂದಕ್ಕೊಂದು ಬಾಂಡಿಂಗ್ ಇದೆ. ಯಾವ ವ್ಯಕ್ತಿ ಹೆಲ್ದಿ ಆಗಿರ್ತಾನೆ ಅವನೇ ಹ್ಯಾಪಿ ಆಗಿರ್ತಾನೆ, ಮತ್ತೆ ಯಾರು ಹ್ಯಾಪಿ ಆಗಿರ್ತಾರಂದ್ರೆ ಅವ್ರು ಹೆಲ್ದಿ ಆಗಿದ್ದಾರೆ ಅಂತ ಅರ್ಥ. ಒಂದಕ್ಕೊಂದು ಏನಿದೆ? ಕನೆಕ್ಷನ್ ಇದೆ. ಅದರ ನಂತರ ಮೂರನೇದು ಬರುತ್ತೆ ಪ್ರಾಸ್ಪ್ಯಾರಿಟಿ. ಪ್ರಾಸ್ಪ್ಯಾರಿಟಿ ಅಂದ್ರ ನನಗೆ ಬೇಕಾಗುವಷ್ಟು ಸಂಪತ್ತು ನನ್ನ ಹತ್ರ ಇದ್ದಾಗ ನನ್ನ ಜೀವನ ಇದೆ ನೋಡ್ರಿ, ಅದು ಬಹಳ ಸುಂದರವಾಗಿ ನಡೆಯುತ್ತೆ. ನನಗೆ ಬೇಕಾಗುವಷ್ಟು ಸಂಪತ್ತು ಇದೆ ನೋಡ್ರಿ, ಅದು ನನ್ನ ಹತ್ರ ಇದ್ದಾಗ ಮಾತ್ರ ನಾನು ನನ್ನ ಜೀವನದಲ್ಲಿ ನಾನು ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಹಾಗಾಗಿ 3 ಪ್ರಮುಖ ಲಕ್ಷ್ಯಗಳು ಅಂದ್ರೆ ಬೇಕೇ ಬೇಕು ಅನ್ನುವಂಥದ್ದು ಇದೆ ನೋಡ್ರಿ, ಅದು ಮನುಷ್ಯನ ಅನಿವಾರ್ಯತೆ. ಹಾಗಾದ್ರೆ ಈಗ ನಾವು ಯೋಚನೆ ಮಾಡೋಣ, ನಾನು 100ಕ್ಕೆ 100ರಷ್ಟು ಹೆಲ್ದಿ ಆಗಿದ್ದೀನಾ? ನಿಮ್ಗೆ ನನ್ನ ಪ್ರಶ್ನೆ, ನಿಮ್ಮ ಅಂತರಾತ್ಮಕ್ಕೆ ಕೇಳ್ರಿ, ನಾನು 100ಕ್ಕೆ 100ರಷ್ಟು ಹೆಲ್ದಿ ಆಗಿದ್ದೀನಾ? 100ಕ್ಕೆ 100 ಏನೇನು ಪ್ರಾಬ್ಲಮ್ ಇಲ್ಲ ನನ್ಗೆ, ಸಣ್ಣ ಪುಟ್ಟ ಹಿಡಿದು ಎಲ್ಲ ಓಕೆ ಡನ್. ಹಂಗೇನಾದ್ರೂ ಯಾರ್ದಾದ್ರೂ 100ಕ್ಕೆ 100 ಹೆಲ್ದಿ ಆದ್ರೂ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮೊನ್ನೆ ಸ್ಕ್ರೀನ್ದವ್ರು ಯಾರು ಕಾಣ್ತಾ ಇಲ್ಲ ನನಗೆ. ನಮ್ಮ ಮಿಲೇನಿಯರ್ ಮುರಳಿ ಸರ್ ಪೂರ 100% ಓಕೆ ಇದ್ದಾರೆ. ಮತ್ತೆ ಯಾರು? ಅನುಶ್ರೀ ಇದ್ದಾರೆ. ನೆಕ್ಸ್ಟ್ ನಿಮ್ಗೆ ಬೀದರ್ ಬರ ಅವಾರ್ಡ್ ಕೊಡ್ತೀನಿ ನಾನು 100%. ಶಿಲ್ಪಾ ಅವ್ರು ಇದ್ದಾರೆ ಇಲ್ಲಿ, ಶಿಲ್ಪಾ ಎನ್ ಅಂತೇಳಿ. ಮತ್ತೆ ಯಾರಿದ್ದೀರಿ? ಅಂದ್ರೆ ಇದ್ರ ಅರ್ಥ ಏನು? ನಾವು ಟೋಟಲ್ ಎಷ್ಟು ಜನ ಇದೀವಿ? 155 ಮೆಂಬರ್ ಇದೀವಿ. 155 ಎಷ್ಟು ಜನ ಇದ್ದಾರೆ ಕೈ ಎತ್ತಿದವರು? 5 ಮೆಂಬರ್ಸ್ ಲಾಸ್ಟ್, ಅದಕ್ಕಿಂತ ಹೆಚ್ಚಿಲ್ಲ. ಅಂದ್ರೆ ಇದರ ಅರ್ಥ ಏನು ಅಂದ್ರ, ಇವತ್ ಹೆಲ್ತ್ ಅನ್ನುವಂಥದ್ದು ಇದೆ ನೋಡ್ರಿ, ಇದು ಪ್ರತಿಯೊಬ್ಬರಿಗೂ ಇರುವಂತ ಸಮಸ್ಯೆಗಳಲ್ಲಿ ಒಂದು. ಹೆಲ್ತ್ ಸಮಸ್ಯೆ ಒಂದಲ್ಲ, ಸಣ್ಣ ಪುಟ್ಟ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಮತ್ತೆ ಎರಡನೇದು ಬರುತ್ತೆ ಆರೋಗ್ಯ ಅಂತ ಬಂದಾಗ ದೈಹಿಕ ಅಷ್ಟೇ ಅಲ್ಲ, ಮಾನಸಿಕ ರೋಗಿಗಳು ಜಾಸ್ತಿ ಇದೀವಿ ನಾವು. ಶರೀರ ಗಟ್ಟಿ ಮುಟ್ಟಾಗಿದೆ, ಬೆಳಗಿನಿಂದ ಸಂಜೆ ತನಕ ಎಲ್ಲಾನು ಕೆಲಸ ಮಾಡ್ತೀವಿ, ಅದ್ರ ಒಳಗ್ ಮನ್ಸಿದೆ ನೋಡ್ರಿ, ಅದು ಡಿಸ್ಟರ್ಬ್ ಇದೆ, ಅದು ನೆಗೆಟಿವ್ ಇದೆ, ಅದ್ರ ಪ್ಯಾಟರ್ನ್ ಇದೆ ನೋಡ್ರಿ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಮಾನಸಿಕ ರೋಗ ಅನ್ನುವಂಥದ್ದು ಇದೆ ನೋಡ್ರಿ, ಈಗೀಗ ಬಹಳ ಹೆಚ್ಚಾಗ್ತಾ ಇರುವಂತ ಕಾಯಿಲೆಗಳಲ್ಲಿ ಒಂದು. ಅದೇ ರೀತಿ ನೀವು ಬರ್ಕೊಡ್ರಿ, ಶಾರೀರಿಕ ಸಮಸ್ಯೆ ಬಂದಾಗ ನಮ್ಗೆ ಪರಿಹಾರಕ್ಕಾಗಿ ಸಾಕಷ್ಟು ಉಪಾಯಗಳು ನಮ್ಮ ಹತ್ರ ಇದೆ. ಡಾಕ್ಟರ್ಸ್ ಇದ್ದಾರೆ, ಇಲ್ಲ ಆಯುರ್ವೇದಿಕ್ ಇದೆ, ಅಥವಾ ನಮ್ಮ ರೇಖಿ ಇದೆ, ಮತ್ತೊಂದು ಸಿಗುತ್ತೆ. ಆದ್ರೆ ಯಾವಾಗ ನಾವು ಮಾನಸಿಕ ಸಮಸ್ಯೆಗೆ ಬಂದಿರ್ತೀವಿ ನೋಡ್ರಿ, ಅವಾಗ ನಮ್ಗೆ ಯಾರು ಸಮೇತ ಪರಿಹಾರ ಕೊಡೋದಿಲ್ಲ. ಹಾಗಾಗಿ ಬರ್ಕೊಡ್ರಿ, ನಮ್ಮ ಮಾನಸಿಕ ಆರೋಗ್ಯ ಅಂತಿದೆ ನೋಡ್ರಿ, ಅದು ಕೇವಲ ಅಧ್ಯಾತ್ಮ ಚಿಂತನೆಯಿಂದ ಮತ್ತೆ ಆಧ್ಯಾತ್ಮಿಕ ಶಕ್ತಿಯಿಂದ ಅದನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಉಳಿದೆಲ್ಲಾನು ಹೆಲ್ತ್ಗೆ ಏನಾದ್ರೂ ಇದೆ, BP ಇದೆ, ಶುಗರ್ ಇದೆ, ನಿಮ್ ಟ್ಯಾಬ್ಲೆಟ್ ಸಿಗುತ್ತೆ, ಟ್ರೀಟ್ಮೆಂಟ್ ಸಿಗುತ್ತೆ, ಡೋಸ್ಗಳು ತಗೋತ್ರಿ, ಮತ್ತೊಂದು. ಆದ್ರೆ ಮಾನಸಿಕವಾಗಿ ಎಲ್ಲಿ ತಗೋತ್ರಿ? ಏನು ತಗೊಳ್ಳಿಕ್ ಆಗೋದಿಲ್ಲ. ಸೊ ಹಾಗಾಗಿ ಮಾನಸಿಕ ಆರೋಗ್ಯಕ್ಕೂ ಸಮೇತ ಧ್ಯಾನ ಇದೆ ನೋಡ್ರಿ, ಅದು ಬಹಳಷ್ಟು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಪ್ರಾಸ್ಪ್ಯಾರಿಟಿ ಅಂತ ಬಂದಾಗ ಇವತ್ತು ಎಲ್ಲದಕ್ಕಿಂತ ಹೆಚ್ಚು ಸ್ಟ್ರಗಲ್ ಮಾಡ್ತಾ ಇರೋದು ಯಾವ್ದ್ರ ಸಲುವಾಗಿ ಅಂದ್ರ, ಗಳಿಕೆ ಮಾಡ್ಬೇಕು, ಏನಾದ್ರೂ ಸಂಪಾದನೆ ಮಾಡ್ಬೇಕು. ಸೊ ಏನೋ ಒಂದು ಸಂಪಾದನೆ ಮಾಡ್ಬೇಕಂತ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ನಮ್ಗೆ ಸಂಪತ್ತು ನಮ್ಮ ಹತ್ರ ಬರ್ತಾ ಇಲ್ಲ. ರೀಸನ್ ಏನು ಅಂದ್ರ, ಆ ಎನರ್ಜಿ ಇದೆ ನೋಡ್ರಿ, ಅದರ ಕೊರತೆ ನಮ್ಗಿದೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ, ಈ 3 ನಿಮ್ಮ ಲಕ್ಷ್ಯಗಳಿಗೆ ಪರಿಪೂರ್ಣ ಮಾಡೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಬರ್ಕೊಡ್ರಿ, ನೀವು ಹೆಲ್ದಿ ಆಗಿರೋದಕ್ಕೆ, ಹ್ಯಾಪಿ ಆಗಿರೋದಕ್ಕೆ, ಪ್ರಾಸ್ಪ್ಯಾರಿಟಿ ನಿಮ್ಮ ಹತ್ರ ಬರೋದಕ್ಕೆ ಈ 3 ಸೂತ್ರಗಳನ್ನ ನಿಮ್ಮ ಜೊತೆಗೆ ಜೋಡಿಸೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸ್ವಲ್ಪ ನೋಟ್ ಮಾಡ್ಕೊಡ್ರಿ 3 ಪಾಯಿಂಟ್ಸ್ಗಳು. ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಬ್ರಹ್ಮಾಂಡದ ನಿಯಮ. ಬ್ರಹ್ಮಾಂಡದ ನಿಯಮ ಯಾವ ರೀತಿ ಪ್ರತಿಯೊಂದು ಏನೇ ಒಂದು ನಡೀತಾ ಇದೆ ನೋಡ್ರಿ, ಅದು ತನ್ನದೇ ಆಗಿರುವಂತ ಒಂದು ನಿಯಮದ ಮೇಲೆ ನಡೀತಾ ಇದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವೆ, ಗೊತ್ತಲ್ಲ ನಿಮ್ಗೆ. ಇವತ್ತು ಸರ್ಕಾರ ನಡೆಯುತ್ತೆ ಅಂದ್ರೆ ಅದಕ್ಕೆ ನಿಯಮ ಇದೆ. ನಿಯಮ ಬಾಹಿರವಾಗಿ ಸರ್ಕಾರ ನಡೆಯೋದಕ್ಕೆ ಸಾಧ್ಯ ಇದೆ? ಇಲ್ಲ.
ಒಂದು ಪಕ್ಷ ಇದೆ ಅಂದ್ರೆ ಅದಕ್ಕೂ ಅದರದೇ ಆದ ನಿಯಮ ಇದೆ ನೋಡ್ರಿ. ಬೇಕಾದ್ರೆ ಕಾಂಗ್ರೆಸ್ ಅವ್ರದ್ದು ನಿಯಮಗಳೇ ಬೇರೆ ಇವೆ, ನೀವು ಬಿಜೆಪಿ ಅವ್ರಿಗೆ ಬಂದ್ರೆ ಅವ್ರ ನಿಯಮಗಳು ಬೇರೆನೆ ಬರುತ್ತೆ, ಮತ್ತೆ ಜನತಾದಳ ಅಂತ ಬರುತ್ತೆ ನೋಡ್ರಿ, ಅವ್ರ ನಿಯಮ. ಪ್ರತಿಯೊಂದು ಪಕ್ಷಗಳಿಗೂ ಸಮೇತ ಏನಿದೆ ಅದರದೇ ಆಗಿರುವಂತಹ ನಿಯಮ ಇದೆ. ನಿಯಮ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ಗೊತ್ತಲ್ಲ ನಿಮ್ಗೆ. RSS ಇದೆ, ಅದಕ್ಕೂ ನಿಯಮಗಳಿವೆ. ಬೌದ್ಧಿಸ್ಟ್ರಿದ್ದಾರೆ, ಅವರಿಗೂ ಅದಕ್ಕೊಂದು ನಿಯಮ ಇದೆ. ಕ್ರಿಶ್ಚಿಯನ್ ಸಮಾಜದವ್ರು ಇರ್ತಾರೆ, ಅವರಿಗೂ ಒಂದು ನಿಯಮ ಇದೆ. ಹಾಗಾಗಿ ಪ್ರತಿಯೊಂದು ಸಮೇತ ತನ್ನದೇ ಆಗಿರುವಂತ ಒಂದು ನಿಯಮದ ಮೇಲೆ ನಡೀತಾ ಇದೆ. ಒಪ್ತೀರಿ ಇದು? ಬಹಳ ದೂರ ಯಾಕೆ ಹೋಗ್ತೀರಿ? ನಮ್ಮನೆ ಒಂದು ನಿಯಮದ ಮೇಲೆ ನಡೀತಾ ಇದೆ, ಬೇಕಾಬಿಟ್ಟಿ ಮಾಡ್ತೀವಿ ಅಂತ ಹೇಳ್ರಿ. ನಮ್ಮನೆ ರೂಲ್ಸ್ ಇದೆ ನೋಡ್ರಿ, ನಮ್ ಪಕ್ಕದ ಮನೆಯಲ್ಲಿ ಇಲ್ಲ, ಅವ್ರಲ್ಲಿ ಬೇರೆ ರೂಲ್ಸ್ ಇವೆ. ಅವ್ರ ನಿಯಮಗಳು ಬೇರೆ, ನನ್ನ ನಿಯಮಗಳು ಬೇರೆ. ನಾನು ಆಚರಣೆ ಮಾಡುವಂತ ವಿಚಾರಗಳು ಬೇರೆನೇ ಇದೆ, ನನ್ನ ಪಕ್ಕದ ಮನೆಯವರು ಬೇರೆನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಏನ್ ನಡೀತಾ ಇದೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ, ನಿಯಮದ ಮೇಲೆ ಜಗತ್ತು ನಡೀತಾ ಇದೆ. ಅದೇ ರೀತಿ ಬ್ರಹ್ಮಾಂಡಕ್ಕೂ ಅದರದೇ ಆದ ನಿಯಮ ಇದೆ. ಮೊದಲ ನಿಯಮ ಬರ್ಕೋರಿ, ಬ್ರಹ್ಮಾಂಡದ ಮೊದಲ ನಿಯಮ ಏನು ಅಂದ್ರ ಈಕ್ವಾಲಿಟಿ, ಸಮಾನತೆ. ಬ್ರಹ್ಮಾಂಡದ ಮೊದಲ ನಿಯಮ ಯಾವುದು? ಸಮಾನತೆ. ಬ್ರಹ್ಮಾಂಡದ ಎದುರಿಗೆ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ಒಬ್ರು ಬಹಳ ದೊಡ್ಡವರಿದ್ದಾರೆ ಬ್ರಹ್ಮಾಂಡದರಿಗೆ, ಬಹಳ ಸಣ್ಣವರಿದ್ದಾರೆ. ನೋ, ಬ್ರಹ್ಮಾಂಡದ ಎದುರಿಗೆ 3 ದಿನದ ಮಗುನೂ ಅದೇ ತರ ಇದೆ, 30 ವರ್ಷದವರು ಅದೇ ತರ ಇದ್ದಾರೆ, 100 ವರ್ಷದವರಿಗೆ ಅದೇ ಸಮಾನತೆ ಇದೆ. ಹಾಗಾಗಿ ಬ್ರಹ್ಮಾಂಡದ ಮೊದಲ ನಿಯಮ ಯಾವುದು ಅಂದ್ರ ಸಮಾನತೆ. ಬರ್ಕೊಡ್ರಿ. ಹಾಗಾಗಿ ರೇಖೀಯ ನಿಯಮಕ್ಕೆ ನೀವೇನಾದ್ರೂ ಬಂದ್ರೆ ರೇಖಿಯು ಸಮೇತ ಸಮಾನತೆ ಇದೆ. ರೇಖೆಯಲ್ಲಿ ಗಂಡು ಹೆಣ್ಣು, ದೊಡ್ಡವರು ಸಣ್ಣವರು, ಭಾಷೆ, ವೇಷ ಭೂಷಣ, ಪ್ರದೇಶ ಯಾವೂ ಇಲ್ಲ. ರೇಖೆಯಲ್ಲಿ ಎಲ್ಲರಿಗೂ ಸಮಾನತೆ ಇದೆ. ಬ್ರಹ್ಮಾಂಡದ ನಿಯಮದೊಂದಿಗೆ ನಡೀತಾ ಇರುವಂತ ಒಂದೇ ಒಂದು ವಿದ್ಯೆ ಯಾವುದು ಅಂದ್ರ ಅದು ರೇಖಿ ವಿದ್ಯೆ ಇದೆ. ಇಲ್ಲಿ ಸಮಾನತೆ ಇದೆ. ಅದಾದ್ಮೇಲೆ ಎರಡನೇದ್ ಬರ್ಕೋರಿ, ಸಮಾನವಾದ ನ್ಯಾಯ ಇದೆ ಇಲ್ಲೆಲ್ಲರಿಗೂ. ಇಲ್ಲಿ ದಾಖಲೆಗಳ ಅವಶ್ಯಕತೆ ಇಲ್ಲ ಬ್ರಹ್ಮಾಂಡಕ್ಕೆ, ನೆನ್ಪಿಡ್ರಿ. ಸಾಕ್ಷಿ ಆಧಾರಗಳು ಬೇಕಾಗಿಲ್ಲ ಇಲ್ಲಿ. ನಿಮ್ಗೆ ಗೊತ್ತಲ್ಲ, ಎಷ್ಟೋ ಸಲ ಒಬ್ಬ ಒಳ್ಳೇದ್ ಮಾಡಿರುವಂತಹ ವ್ಯಕ್ತಿಗೆ ಸಾಕ್ಷಿ ಆಧಾರಗಳಿಲ್ಲದೇನೆ ಶಿಕ್ಷೆ ಆಗಿರುವಂತ ಘಟನೆಗಳನ್ನ ನಾವು ನೋಡಿವಿಲ್ಲ ಹೇಳ್ರಿ. ಮೊನ್ನೆ ಒಂದು ಪೇಪರ್ ನಲ್ಲಿ ಬಂದಿತ್ತು, ನೋಡಿದ್ರಿ? ಮೊನ್ನೆ ಜಸ್ಟ್ ವಾಟ್ಸಪ್ ಫೇಸ್ಬುಕ್ ಎಲ್ಲಲ್ಲಿ ಬಹಳ ಬಂದಿತ್ತು. ಅವನು ಒಂದು ಹಾಸ್ಟೆಲ್ ನಲ್ಲಿ ವಾರ್ಡನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾವಾಗ ಅಂದ್ರೆ 30 ವರ್ಷದ ಹಿಂದೆ. 30 ವರ್ಷದ ಹಿಂದೆ ಹಾಸ್ಟೆಲ್ ನಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡುವಂತ ವ್ಯಕ್ತಿಗೆ ಯಾವುದೋ ಒಂದು ಲೆಕ್ಕದಲ್ಲಿ ₹2 ಡಿಫಾಲ್ಟ್, 30 ವರ್ಷದ ಹಿಂದಿನ ಲೆಕ್ಕ, ₹2 ಅವನು ಲಂಚ ತಿಂದಿದ್ದಾನೆ ಅಂತೇಳಿ ಅವನಿಗೆ 30 ವರ್ಷದಿಂದ ಶಿಕ್ಷೆ ಆಗಿದೆ. 30 ವರ್ಷ ಆದ್ಮೇಲೆ ಆ ಬ್ಯಾಂಕಿನ ಮ್ಯಾನೇಜರ್ ಇರ್ತಾನೆ ನೋಡ್ರಿ, ಅವ್ರು ರಿಟೈರ್ಡ್ ಆಗಿ ಎಲ್ಲಾ ಹೋದ್ಮೇಲೆ ಯಾವ್ದೋ ಕೆಲ್ಸಕ್ಕೆ ಬಂದ ಮೇಲೆ ಅದು ಪೂರ್ತಿ ಅವಾಗೆಲ್ಲ ರಿಜಿಸ್ಟರ್ ಎಲ್ಲ ಮೇಂಟೈನ್ ಮಾಡ್ತೀರಿ ನೋಡ್ರಿ. ಆ ರಿಜಿಸ್ಟರ್ ಮೇಂಟೈನ್ ಮಾಡುವಾಗ ಆ ಹಾಸ್ಟೆಲ್ ಇಂದ ₹2 ಬಡ್ಡಿ ತಗೊಂಡಿದ್ದದ ಇವ್ರು. ಆಗ 30 ವರ್ಷದ ಹಿಂದೆ ₹2 ಬಡ್ಡಿ. ಆದ್ರ ಆ ₹2 ಯಾರು ತಗೊಂಡ್ರ ಅಂತ ತಿಳ್ಕೊಂಡ್ರು? ಹಾಸ್ಟೆಲ್ ವಾರ್ಡನ್. ಅವನ ಮೇಲೆ ಕೇಸ್ ಆಯ್ತು, 30 ವರ್ಷ ಶಿಕ್ಷೆ ಆಗಿದೆ. ಮೊನ್ನೆ ಫೇಸ್ಬುಕ್ಕಿನಾಗ ನೀವು ನೋಡಿದ್ರಿ. ಆದ್ರ ಆ ವ್ಯಕ್ತಿ ಹತ್ರ ಸಾಕ್ಷಿ ಆಧಾರಗಳು ಇರ್ಲಿಲ್ಲ. ನಾನ್ ತಗೊಂಡಿಲ್ಲ ಅಂತ ಹೇಳೋದಕ್ಕೆ ಯಾವ್ದು ಆಪ್ಷನ್ ಇರ್ಲಿಲ್ಲ. ಯಾಕಂದ್ರೆ ಇವತ್ತು ಆನ್ಲೈನ್ ಇದೆ, ನಾವ್ ಯಾರಿಗಾದ್ರೂ ಕೊಟ್ಟರು ಟ್ರಾನ್ಸಾಕ್ಷನ್ ಆದ್ರೂ ಗೊತ್ತಾಗುತ್ತೆ, ಇಲ್ಲಿ ನಮ್ಗೆ ಡಾಕ್ಯುಮೆಂಟ್ ಸಿಗುತ್ತೆ. ಅವಾಗ ಇರ್ಲಿಲ್ಲ ಅವೆಲ್ಲ ಫೆಸಿಲಿಟೀಸ್ಗಳು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಇಲ್ಲಿ ಸಾಕ್ಷಿ ಆಧಾರಗಳು ಇದ್ದಾಗ ಮಾತ್ರ ನಾವು ಸೇಫ್ ಝೋನ್ ಅಲ್ಲಿ ಇರ್ತೀವಿ. ಅದೆಷ್ಟೋ ಅಪರಾಧಗಳು ನಾವು ನೋಡ್ತೀವಿ, ಸಾಕ್ಷಿನೂ ಇರೋದಿಲ್ಲ, ಆಧಾರನೂ ಇರೋದಿಲ್ಲ. ಹಾಗಾಗಿ ಅಲ್ಲಿ ಎಷ್ಟೋ ಸಲ ಯಾರು ತಪ್ಪು ಮಾಡ್ತಾರ ಅವ್ರು ತಪ್ಪಿಸ್ಕೊಂಡು ಹೊರಗೆ ಹೋಗ್ತಾರ, ಯಾರು ತಪ್ಪೇ ಮಾಡೋದಿಲ್ಲ ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು ಬಹಳಷ್ಟು ಸಲ ನೋಡ್ತೀವಿ. ಆದ್ರ ಬ್ರಹ್ಮಾಂಡ ಏನಿದೆ, ಎಲ್ಲರಿಗೂ ಸಮಾನ ನ್ಯಾಯ ಇದೆ. ಸರಿಯಾಗಿ ರೆಡ್ ಪೆನ್ಲಿಂದ ಬರೀರಿ. ನಾವ್ ಏನೇ ಒಂದು ಮಾಡ್ತಾ ಇದ್ದೀವಿ ನೋಡ್ರಿ, ಅದ್ರದ್ದು ಹಿಸಾಬ್ ಕಿತಾಬಲ್ಲಿ ನಡೀತಾ ಇದೆ. ಯಾರು ನೋಡ್ತಾ ಇಲ್ಲ ಅಂತ ತಿಳ್ಕೊಬೇಡ್ರಿ, ಸಾಧ್ಯನೂ ಇಲ್ಲ ಹಂಗ. ನಮ್ಮ ಕರ್ಮಗಳಿವೆ ನೋಡ್ರಿ, ನಮ್ ಕರ್ಮದ ಎನರ್ಜಿ ನಮ್ಗೆ ನೋಡ್ತಾ ಇದೆ. ಹಾಗಾಗಿ ನಮ್ಮೊಳಗೊಬ್ಬ ಚಿತ್ರಗುಪ್ತ ಇದ್ದಾನೆ, ಗೊತ್ತಲ್ಲ ನಿಮ್ಗೆ? ಸ್ಟೋರಿ ಎಲ್ಲರಿಗೂ ಗೊತ್ತಿರುವ ಯಮ ಇದ್ದಾನೆ, ಒಬ್ಬ ಚಿತ್ರಗುಪ್ತ ಅಂತ ಒಂದ್ ದೂತ. ಚಿತ್ರಗುಪ್ತ ಏನ್ ಮಾಡ್ತಾನಂದ್ರೆ ಎಲ್ಲಾರ್ದು ಲೆಕ್ಕ ಇಡ್ತಾನಂತ. ಕೇಳಿದ್ರಿ? ನಾನಂತೂ ಸಣ್ಣವಾಗಿದ್ದಾಗ ಕೇಳಿನಿ. ಯಾರ್ಯಾರು ಕೇಳಿದ್ರಿ? ಒಬ್ಬ ಚಿತ್ರಗುಪ್ತ ಇರ್ತಾನೆ, ಎಲ್ಲಾರ್ದು ಹಿಸಾಬ್ ಕಿತಾಬ್ ಬರೀತಾನಂತ. ಏನ್ ತಪ್ಪು ಮಾಡಿರಿ, ಏನ್ ಸರಿ ಮಾಡ್ರಿ, ಎಲ್ ಪಾಪ ಮಾಡಿರಿ, ಎಲ್ ಪುಣ್ಯ ಮಾಡಿರಿ. ಆಮೇಲೆ ನಾವು ಅದು ಸರಿ ಇದೆ ತಪ್ಪಿದೆ ನಂಗೂ ಗೊತ್ತಿಲ್ಲ, ಆದ್ರೆ ಇದೆಲ್ಲ ನಾವು ಬಾಲ್ಯದಲ್ಲಿ ಕೇಳಿದ್ವಿ. ನಮ್ಮ ಒಳಗೊಬ್ಬ ಚಿತ್ರಗುಪ್ತ ಇದ್ದಾನೆ. ಯಾರು? ನನ್ನೊಳಗಿನ ನಾನು, ನನ್ನ ಆತ್ಮ ಗುಪ್ತವಾಗಿ ಎಲ್ಲಾ ಚಿತ್ರ ಇಳಿಸ್ತಾ ಇದೆ. ನೆನ್ಪಿಡ್ರಿ, ನೀವು ಒಳ್ಳೇದ್ ಮಾಡಿದ್ರು ಕ್ಲಿಕ್ ಆಗ್ತಾ ಇದೆ, ಅದ್ರ ವಿರುದ್ಧ ಮಾಡಿದ್ರು ಕ್ಲಿಕ್ ಆಗ್ತಾ ಇದೆ.
ನ್ಯಾಯ ಇದೆ ಇಲ್ಲಿ. ಹಾಗಾಗಿ ಬ್ರಹ್ಮಾಂಡ ಎಲ್ಲರಿಗೂ ಸಮಾನತೆ ಇದೆ. ಹಾಗಾಗಿ ಬಹಳಷ್ಟು ಸಲ ನೊಂದ ಜೀವ ಏನ್ ಹೇಳುತ್ತೆ, ಅವನಿದ್ದಾನೆ. ನಂಬ್ತೀವಲ್ಲ ನೋಡ್ರಿ, ಇವತ್ ನಮ್ದು ಮನುಷ್ಯರ ಮೇಲೆ ವಿಶ್ವಾಸ ಹೋಗ್ಬಿಟ್ಟದ. ಯಾರ ಮೇಲೆ ನಂಬ್ತಾ ಇದ್ದೀವಿ? ಪರಮಾತ್ಮನ ಮೇಲೆ. ರೀಸನ್ ಏನು ಅಂದ್ರ ಅವನು ನ್ಯಾಯ ಕೊಡ್ತಾನ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಇದೆ ನೋಡ್ರಿ, ನಮ್ಗಿದೆ. ಹಾಗಾಗಿ ಬ್ರಹ್ಮಾಂಡ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನ ನೀಡುತ್ತೆ. ಹಾಗಾಗಿ ಬ್ರಹ್ಮಾಂಡದ ಎದುರಿಗೆ ಬಡವ ಶ್ರೀಮಂತ ಹೆಣ್ಣು ಗಂಡು ಏನು ಇಲ್ಲ, ಎಲ್ಲರಿಗೇನಿದೆ? ಸಮಾನವಾದ ನ್ಯಾಯ ಇದೆ. ಇದು ಎರಡನೇದು. ಅದಾದ್ಮೇಲೆ ಮೂರನೇದ್ ಬರ್ಕೊಡ್ರಿ. ಬ್ರಹ್ಮಾಂಡ ಏನ್ ಹೇಳುತ್ತೆ ಅಂದ್ರ ಪ್ರತಿಯೊಬ್ರು ಸಮೇತ ಅವತಾರ ಇದ್ದೀವಿ ಅಂತ ಹೇಳುತ್ತೆ. ಅವತಾರ ಗೊತ್ತಲ್ಲ ನಿಮ್ಗೆ? ನರಸಿಂಹ ಅವತಾರ, ರಾಮ ಒಂದು ಅವತಾರ, ಕೃಷ್ಣ ಒಂದು ಅವತಾರ, ಗೊತ್ತಲ್ಲ? ಇವರೆಲ್ಲ ಅವತಾರ ಪುರುಷರು. ಅವ್ರಷ್ಟೇ ಅವತಾರ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಸಮೇತ ಒಂದು ಅವತಾರ ಇದೆ ಅಂತ ಹೇಳಿ ಬ್ರಹ್ಮಾಂಡ ಸ್ವೀಕಾರ ಮಾಡುತ್ತೆ ಅಂತ. ಒಂದು ಅವತಾರ ತರನೇ ಅವನನ್ನ ಪಾಲನೆ ಪೋಷಣೆ ಮಾಡುತ್ತೆ. ಆದ್ರೆ ನಾವೇನ್ ಮಾಡೀವಿ? ನಾವು ನಮ್ಮ ಅವತಾರವನ್ನ ಬಿಟ್ಟು ಹಾಕಿವಿ. ನಮ್ಗೆ ನೆನಪೇ ಹೋಗ್ಬಿಟ್ಟಿದೆ, ನಮಗೂ ಒಂದು ಅವತಾರ ಇದೆ, ನಾವು ಒಂದು ಜೀವಾಂಶ ಸಂಭೂತರಿದ್ದೀವಿ, ನಮ್ಮ ಒಳಗೂ ಅನಂತ ಬ್ರಹ್ಮಾಂಡದ ಶಕ್ತಿಯನ್ನ ಕ್ಯಾಚ್ ಮಾಡ್ಕೊಳ್ಳುವಂತ ಪವರ್ ಇದೆ ಅನ್ನುವಂಥದ್ದನ್ನ ನೆನಪು ಹೋಗ್ಬಿಟ್ಟಿದೆ. ಈಗ ನೋಡ್ರಿ, ಬೇಕಾದ್ರೆ ನಾವ್ ಎಷ್ಟು ಪ್ರತಿಯೊಬ್ರು ಸಮೇತ ಇಲ್ಲಿ ವಿಶಿಷ್ಟ ಇದ್ದೀವಿ ಮತ್ತೆ ವಿಭಿನ್ನ ಇದ್ದೀವಿ. ಬರ್ಕೊಡ್ರಿ. ಪ್ರತಿಯೊಬ್ಬರು ಒಬ್ಬರ ತರ ಎರಡನೇದವ್ರು ಇಲ್ಲೇ ಇಲ್ಲ. ಬ್ರಹ್ಮಾಂಡದ ನಿಯಮ ಹಂಗೆ ಇದೆ, ವಿಶಿಷ್ಟತೆ ಮತ್ತು ವಿಭಿನ್ನತೆ. ಈಗ ನಾನ್ ನೋಡ್ರಿ, ನನ್ನ ಎದುರಿಗೆ 182 ಮೆಂಬರ್ ಹೋಗ್ಬಿಡ್ತು. 181 ಮೆಂಬರ್ಸ್ ನೀವು ನನ್ನ ಎದುರಿಗೆ ಇದ್ದೀರಿ ಎಲ್ಲಾರು ಇದ್ದೀರಿ. ನನ್ಗೆ ಗೌರಿ ಪಾಟೀಲ್ ಅಂತ ಕಾಣ್ತಾ ಇದ್ದಾರೆ ಇಲ್ಲಿ. ಈ ಸ್ಕ್ರೀನ್ ಮೇಲೆ ನೀವು ಎಷ್ಟೋ ಸುತ್ತಾಡ್ರಿ, ಎರಡನೇ ಗೌರಿ ಪಾಟೀಲ್ ನಿಮ್ಗೆ ಕಾಣಂಗಿಲ್ಲ. ಕಾಣ್ತಾರೇನ್ ನೋಡ್ರಿ ಬೇಕಾದ್ರೆ? ನಾನು ಸುಮ್ನೆ ಜಸ್ಟ್ ನಿಮ್ಗೆ ಉದಾಹರಣೆ ಕೊಡ್ಲಿಕ್ಕೆ ನಾನು ಅವ್ರ ಹೆಸರು ಗೌರಿ ಪಾಟೀಲ್ ಸಿಂಗಲ್ ಒಬ್ರೇ. ಈಗ ಇಲ್ಲಿ ಒಬ್ಬರ ತರ ಎರಡನೇರವ್ರು ಯಾರು ಇಲ್ಲ. ಮತ್ತೆ ವಿಚಿತ್ರ ನೋಡ್ರಿ, ಬೇಕಾದ್ರ ನಿಮ್ಮ ಮುಖ ಇದೆ ನೋಡ್ರಿ, ಹಿಂಗ್ ಮಾಡ್ರಿ ಎಲ್ಲಾರು ನೋಡೋಣ. ಒಂದ್ ಆಕ್ಟಿವಿಟಿ ಹಿಂಗ್ ಮಾಡ್ರಿ ನೋಡ್ರಿ. ಸೃಷ್ಟಿ ಎಷ್ಟು ಅದ್ಭುತ ಇದೆ ಅಂದ್ರೆ ಇಷ್ಟರಲ್ಲೇ ವಿಭಿನ್ನತೆ ಮಾಡ್ಬಿಟ್ಟದ. ಕಾಲ್ ಎಲ್ಲಿರ್ಬೇಕು ಅಲ್ಲೇ ಇವೆ, ಕೈ ಎಲ್ಲಿರ್ಬೇಕು ಅಲ್ಲೇ ಇದೆ, ಹೊಟ್ಟೆ ಎಲ್ಲನೂ ಚೇಂಜ್ ಎಲ್ಲಿದೆ? ಇಷ್ಟರಲ್ಲಿ ಹೋಗ್ಲಿ. ಇಷ್ಟರಲ್ಲೇ ಮಾಡಿದ್ದೆ ಹಾಗಂತೇಳಿ ಕಣ್ ಒಂದ್ ಕಡೆ, ಕಿವಿ ಒಂದ್ ಕಡೆ, ಮೂಗ್ ಒಂದ್ ಕಡೆ ಬರ್ಬೇಕಿಲ್ಲ. ಯಾರ್ ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಅದೇ ಸೈಜಿಗಿವೆ, ಎಲ್ಲಿ ಮೂಗ್ ಬರ್ಬೇಕು ಅಲ್ಲೇ ಇದೆ. ಪ್ರತಿಯೊಂದು ಪಾರ್ಟ್ಗಳು ಇಷ್ಟರಲ್ಲೇ ಚೇಂಜಸ್ ಇದೆ. ಇಷ್ಟರಲ್ಲೇ ಏನ್ ಮಾಡಿದೆ? ವಿಭಿನ್ನತೆ. ಹಾಗಾಗಿ ಹೇಳ್ತಾರ, ಜಗತ್ತಲ್ಲಿರುವಂತ 700 ಕೋಟಿ ಜನಸಂಖ್ಯೆ ಅಂತೇನ್ ಹೇಳ್ತಾರ ನೋಡ್ರಿ. ಒಬ್ಬರ ತರ ಇನ್ನೊಬ್ರು ಇಲ್ಲೇ ಇಲ್ಲ. ಫಿಂಗರ್ ಪ್ರಿಂಟ್ಸ್ ಎರಡನೇದಿಲ್ಲ ನಮ್ ತರ. ಗೊತ್ತಾ ನಿಮ್ಗೆ? ವಿಶೇಷತೆ ನಮ್ದು. ನಮ್ ತರ ಯಾರು ಇಲ್ಲ ಜಗತ್ತಲ್ಲಿ. ಎರಡನೇ ಜೀವಾತ್ಮ ನಮ್ಮ ತರ ಭೂಮಿಗೆ ಯಾರು ಬಂದೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಏನಿದ್ದೇವು? ಸಿಂಗಲ್ ಪೀಸ್. ವ್ಯಾಲ್ಯೂ ಇರುತ್ತೆ ಗೊತ್ತಲ್ಲ? ಸಿಂಗಲ್ ಪೀಸ್ ಎಲ್ಲಾರು ತಗೊಳ್ತಾರೆ. ಸಿಂಗಲ್ ಒಂದೇ ಉಳ್ಕೊಂಡು ನೋಡ್ರಿ ಮಾರ್ಕೆಟ್ ನಾವು ಇದು ಒಂದೇ ಲಾಸ್ಟ್ ಅದ ಅಂತ ಹೇಳಿ ಎಲ್ಲಾರು ಅದನ್ನೇ ತಗೊಳಕ್ ನಿಂದಿರ್ತೀವಿ. ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಹಾಗೆ ಬ್ರಹ್ಮಾಂಡದ ಸಿಂಗಲ್ ಅಂತ ಯಾರಾದ್ರೂ ಇದ್ರೆ ಅದು ನಾವೇ ಇದ್ದೀವಿ. ಆದ್ರೆ ನಾವೇನಾಗಿದೆ ನಮ್ಮಲ್ಲಿ ಮಾನಸಿಕ ಸ್ಥಿತಿ, ನಾವು ಬರೀ ನಮ್ಮ ಹಣೆ ಬರ, ನಮ್ಮ ನೆಗೆಟಿವ್ ಥಾಟ್ಸ್ಗಳು ಮತ್ತು ಜೀವನ ಪದ್ಧತಿ ನಮ್ ಸರಿ ಇಲ್ಲ. ನೆಗೆಟಿವ್ ಜನರ ವ್ಯವಹಾರದಲ್ಲಿ ಉಳಿದು ನಮ್ಮ ಅವರ ಎಲ್ಲ ಕೆಡಿಸ್ಕೊಂಡು ವಿಚಿತ್ರವಾಗಿರುವಂತ ಜೀವನ ಪದ್ಧತಿಯನ್ನ ಒಳಗ್ ತಗೊಂಡು ನಮ್ಮ ಒಳಗಿರುವಂತ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದನ್ನ ನಾವೇನ್ ಮಾಡಿವಿ ಅಂದ್ರೆ ಮರ್ತ್ ಬಿಟ್ಟಿವಿ. ಹಾಗಾಗಿ ಬರ್ಕೋರಿ, ಪ್ರತಿಯೊಬ್ರು ಸಮೇತ ನಾವೇನಿದ್ದೀವಿ? ವಿಶಿಷ್ಟ ಮತ್ತು ವಿಭಿನ್ನ ಇದ್ದೀವಿ. ಇದು ಬ್ರಹ್ಮಾಂಡದ ನಿಯಮ. ಒಬ್ರಂಗ್ ಇಬ್ರು ಇಲ್ಲ. ಈಗ ನಿಮ್ಗೆ ಬಾಳ ಸಲ ಕೆಲವ್ರಿಗೆ ಅನಿಸ್ತದೆ, ಏನಾದ್ರು ಮೇಡಮ್ ಒಬ್ರಂಗ್ 7 ಜನ ಇರ್ತಾರ್ರಿ ಅಂತ. ಯಾಕೆ ಕೇಳಿದ್ರಿ ಇದು? ನಾನು ಬಾಲ್ಯದಲ್ಲಿ ಕೇಳಿನಿ. ಒಬ್ರು ಹೆಂಗಿರ್ತಾರ ಸೇಮ್ ಹಂಗೆ 7 ಜನ ಇರ್ತಾರ. ಯಾರ್ಯಾರು ಕೇಳಿದ್ರಿ? ಹಿಂಗ್ ಕೈ ಮಾಡ್ರಿ. ಕೇಳಿದ್ರಿ? ಹೆಣ್ಮಕ್ಳು ಕೇಳಿರ್ತೀರಿ ಈ ವಿಷಯ. ಇರ್ಬೋದಿಲ್ಲ ಅಂತ ನಾನ್ ಹೇಳ್ತಾ ಇಲ್ಲ. ಫೇಸ್ ಸೇಮ್ ಇರ್ಬೋದು, ನಮ್ ತರನೇ ಫೇಸ್ ಮಾಡೋ ಸಾಮರ್ಥ್ಯ ಇದೇನಾ? ಇಲ್ಲಿ ಪ್ರೇಮ್ಲತಾ ಮೇಡಮ್ ಇದ್ದಾರೆ. ಪ್ರೇಮ್ಲತಾ ಅಂತಾರ ಇನ್ನೊಬ್ರಿಗೆ ಕರ್ಕೊಂಬರ, ಅವ್ರ ಮನೆ 3 ದಿನ ಉಳಿದ್ರೆ ನನಗೆ ಕೇಳಿ. ಸಾಧ್ಯ ಇದೆ? ನೀವ್ ಎಲ್ಲಿ ಬದುಕ್ತಾ ಇದ್ದೀರಿ ನೋಡ್ರಿ, ಅಲ್ಲಿ ನೀವಂತೆ ಬದುಕ್ತಾ ಇದ್ದೀರಿ. ಎರಡನೇ ವ್ಯಕ್ತಿಗೆ ಸಾಧ್ಯ ಇಲ್ಲದು. ನೀವು ಗಂಡ್ ಮಕ್ಳಿರ್ಲಿ ಹೆಣ್ಮಕ್ಳಿರ್ಲಿ, ನೀವಂತೆ ಅಲ್ಲಿ ಎನರ್ಜಿ ನಿಮ್ದು ವರ್ಕ್ ಮಾಡ್ತಾ ಇದೆ. ಹಂಗಾಗಿ ಅಲ್ಲಿ ಜೀವನವನ್ನ ಗಟ್ಟಿಯಾಗಿ ನೆಲೆ ಊರಿ ನೀವು ಮಾಡ್ತಾ ಇದ್ದೀವಿ. ನಿಮ್ಮ ಜಾಗಕ್ಕೆ ಯಾರಿಗೂ ನಡೆಯಂಗಿಲ್ಲ. ನಾನು ಇಷ್ಟು ಮಾತು ಹೇಳ್ತೀನಿ, ನಿಮ್ ಮನೆಗ್ ಬಂದ್ರೆ 3 ದಿನ ಇರಂಗಿಲ್ಲ ನಾ. ನಿಮ್ಮ ಜವಾಬ್ದಾರಿ, ನಿಮ್ಮ ಜೀವನ, ನಿಮ್ಮ ವ್ಯವಸ್ಥೆ, ನಿಮ್ಮ ಅಡ್ಜಸ್ಟ್ಮೆಂಟ್ ಇದೆ ನೋಡ್ರಿ. ಶ್ರೀದೇವಿ ಹೂಗಾರಿಗೆ ಸಾಧ್ಯ ಇಲ್ಲ. 3 ದಿನ ಬದುಕೋದಿಲ್ಲ ನಾನು. ಹೋಗ್ಲಿ, ನೀವು ನನ್ ಮನೆಗ್ ಬಂದ್ರೆ 1 ದಿನಾನೂ ಆಗೋದಿಲ್ಲ. 3 ದಿನ ಬಹಳ ದೂರಿನ ಮಾತು ಉಳಿತು. ಒಂದೇ ದಿನದಲ್ಲಿ ನೀವು ಡಿಪ್ರೆಷನ್ದಾಗ ಹೋಗ್ಬಿಡ್ತೀರಿ. ಆಗೋದಿಲ್ಲ. ಬೆಳಗಿನಿಂದ ಸಂಜೆ ತನಕ ಬರೀ ಪ್ಲಾನ್ ಮಾಡೋದ್ರಲ್ಲಿ
ವರ್ಕ್ ಮಾಡೋದ್ರಲ್ಲಿ ನಮ್ದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬರ್ಕೊಡ್ರಿ, ಪ್ರತಿಯೊಬ್ಬ ಜೀವಾತ್ಮನು ಸಮೇತ ವಿಶಿಷ್ಟವಾಗಿದ್ದಾನೆ ಮತ್ತೆ ವಿಭಿನ್ನವಾಗಿದ್ದಾನೆ. ಒಬ್ಬರ ತರ ಎರಡನೇದವ್ರಿಲ್ಲ. ಹಾಗಾಗಿ ಇವತ್ ನಿಮ್ಗೆ ನೀವ್ ಹಿಂಗ್ ಶಬಾಷ್ ಮಾಡ್ರಿ, ನೋಡ್ರಿ ನಮ್ ತರ ಯಾರು ಇಲ್ಲ. ಸೃಷ್ಟಿಯ ಅದ್ಭುತಗಳಲ್ಲಿ ಯಾರು? ನಾನು. ಹಾಗಾಗಿ ನಂಗೆ ಎರಡನೇ ರೆಡಿನೇ ಆಗಿಲ್ಲ. ಪ್ರತಿಯೊಂದು ಮತ್ ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇದೆ. ಬರೀ ಕಣ್ ನೋಡ್ರಿ ನೀವು ಬೇಕಾದ್ರೆ 1,00,000 ಕಲರ್ಸ್ ಗಳು ಗುರುತಿಸುವ ಸಾಮರ್ಥ್ಯ ನಮ್ ಕಣ್ಣಿಗಿದೆ. ಎಷ್ಟು ವಿಶೇಷತೆ ಇದೆ ನಮ್ಮ ಹತ್ರ ನೋಡ್ರಿ. ಆದ್ರೂ ನಾವು ಅಳತೀವಿ, ಆದ್ರೂ ಟೆನ್ಷನ್ ಮಾಡ್ಕೋತೀವಿ, ನನ್ಗದು ಇಲ್ಲ ಇದು ಇಲ್ಲ, ಈ ರೀತಿ ವ್ಯವಹಾರವನ್ನ, ಈ ರೀತಿ ವಿಚಾರಗಳನ್ನ ಮಾಡ್ತೀವಿ. ಅವತ್ತು ಸಕಾರಾತ್ಮಕವಾದ ವರ್ಡ್ಸ್ ಗಳನ್ನ ಯೂಸ್ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಪ್ರತಿಯೊಂದು ಸಮೇತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯಿಂದ ನಡೀತಾ ಇದೆ ಜಗತ್. ಬ್ರಹ್ಮಾಂಡ ಏನ್ ನಡೀತಾ ಇದೆ ನೋಡ್ರಿ, ಅದು ಶಕ್ತಿ ಮತ್ತು ಶಕ್ತಿಯ ತರಂಗಗಳಿಂದ ನಡೀತಾ ಇದೆ. ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯಿಂದ ಜಗತ್ತು ನಡೀತಾ ಇದೆ. ಎಸ್, ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ. ಅದ್ರ ನಂತರ ಪ್ರತಿಯೊಂದರಲ್ಲೂ ಸಮೇತ ಏನಿದೆ, ಸೌಂಡ್ ಮತ್ತು ಲೈಟ್ ಇದೆ. ಬೆಳಕು ಮತ್ತು ಶಬ್ದದಿಂದ ಜಗತ್ತು ನಡೀತಾ ಇದೆ. ಬೆಳಕು ಮತ್ತು ಶಬ್ದ. ಎಸ್. ಸೊ ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ, ಬರ್ಕೊಡ್ರಿ. ಪಂಚಕೋಶಗಳು ಅಂತ ಬರೀರಿ. ಎಸ್. ಸೊ ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂಡಿ. ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆನಾ? ಒಂದ್ ನಿಮಿಷ. ಪಂಚಕೋಶಗಳು ಅಂತ ಬರೀರಿ. ನಮ್ಮ ಶರೀರ ಅಂತ ಏನಿದೆ ನೋಡ್ರಿ, ನಮ್ಮ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಇವತ್ತು LKG UKG ಮಗುವಿಗೂ ಗೊತ್ತು. ಯಾಕಂದ್ರೆ ಎಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. 5 ತತ್ವಗಳಿಂದ ನಮ್ಮ ಶರೀರ ಏನಾಗಿದೆ, ನಿರ್ಮಾಣ ಆಗಿದೆ. ಎಲ್ಲರಿಗೂ ಗೊತ್ತಲ್ಲ ಇದು. ಇಲ್ಲೆಲ್ಲಾ ತತ್ವಗಳು ಕೆಲಸ ಮಾಡ್ತಾ ಇವೆ. ಪೃಥ್ವಿ ತತ್ವ ಇದೆ, ಜಲ ತತ್ವ ಇದೆ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. ಈ 5 ತತ್ವಗಳಿಂದ ಏನಾಗಿದೆ, ನಮ್ಮ ಶರೀರದ ನಿರ್ಮಾಣ ಆಗಿದೆ. ಇದಿಷ್ಟು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದರ ನಂತರ ನೆಕ್ಸ್ಟ್ ಅತ್ಯಂತ ಅದ್ಭುತವಾಗಿರುವಂತಹ ಹೊಸ ವಿಚಾರ ಏನು ಅಂದ್ರ, ನಾವು 5 ಕೋಶಗಳಿಂದ ಮಾಡಲ್ಪಟ್ಟಿರುವಂತ ಜೀವಾತ್ಮ. ಕೋಶ ಅಂದ್ರೆ ಲೇಯರ್ಸ್, ಪದರುಗಳು. ಎಷ್ಟು ಪದರುಗಳಿವೆ ನಮ್ಗೆ? 5 ಲೇಯರ್ಸ್ ಗಳು. ಅದಕ್ಕೆ ಪಂಚಕೋಶಗಳು ಅಂತೇಳಿ ಕರೀತಾರೆ. ಈಗ ನಮ್ಗೆ ಮೊದಲು ಏನ್ ಗೊತ್ತಿತ್ತು ಅಂದ್ರೆ, ನನ್ಗಂತೂ ಒಂದ್ 5-6 ವರ್ಷದ ಹಿಂದೆ ನನ್ಗೇನ್ ಗೊತ್ತಿತ್ತು ಅಂದ್ರೆ, ನಾನು ಅನ್ನೋದು 2 ವಸ್ತು. ಒಂದು ಶರೀರ ಇದೆ, ಒಳಗ್ ಬಿಟ್ರೆ ಒಂದು ಆತ್ಮ ಇದೆ. ಇಷ್ಟೇ ಗೊತ್ತಿತ್ತಲ್ಲ ಎಲ್ಲರಿಗೂ. ನಾವಿದ್ದೀವಿ, ನಮ್ಮ ಒಳಗೆ ಏನಿದೆ, ಒಂದು ಜೀವಾತ್ಮ ಇದೆ. ಶರೀರ ನಡೆಯೋದ ಕಾಲಕ್ಕೆ ಜೀವಾತ್ಮ ಏನ್ ಮಾಡುತ್ತೆ ಅಂದ್ರೆ, ಶರೀರದಿಂದ ಹೊರಗೆ ಹೋಗುತ್ತೆ. ಇದು ಶರೀರ ಏನ್ ಮಾಡುತ್ತೆ, ಪಂಚತತ್ವಗಳಲ್ಲಿ ಲೀನ್ ಆಗ್ಬಿಡುತ್ತೆ. ಇಷ್ಟು ಗೊತ್ತಿತ್ತು ಎಲ್ಲರಿಗೂ. ಇಷ್ಟೇ ಗೊತ್ತಿತ್ತಲ್ಲ ಮಾಹಿತಿ. ನನ್ಗೂ ಅಷ್ಟೇ ಗೊತ್ತಿತ್ತು. ಅದ್ರ ಅದ್ಭುತ ಏನು ಅಂದ್ರ, ಬರೇ 2 ಅಲ್ಲ, ನಮ್ಮಲ್ಲಿ 5 ಲೇಯರ್ಸ್ ಗಳು ವರ್ಕ್ ಮಾಡ್ತಾ ಇವೆ. ಹಾಗಾಗಿ ರೇಖಿ ನಮ್ಮ 5 ಲೇಯರ್ಸ್ ಮೇಲೆ ವರ್ಕ್ ಮಾಡುತ್ತೆ. 5 ಕೋಶಗಳ ಮೇಲೆ ಕೆಲಸ ಮಾಡುತ್ತೆ. ಎಸ್. ಸೊ ಮೊದಲ ಕೋಶ ಬರೀರಿ, ಅನ್ನಮಯ ಕೋಶ. ಇದು ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ಬಹಳ ಡೆಪ್ತ್ ಬರುತ್ತೆ. 1 ಡೇ ಸೆಷನ್ ನಡೆಯುತ್ತೆ ಇದೆ. ಆದ್ರೆ ಅಟ್ಲೀಸ್ಟ್ ನೀವು ಹೆಸರಾದ್ರೂ ಬರ್ಕೊಡ್ರಿ. ಅನ್ನಮಯ ಕೋಶ ಮೊದಲನೇ ಲೇಯರ್ ಯಾವುದು? ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ನೀವು ಬಾಡಿಗೆ ಏನ್ ಟಚ್ ಮಾಡಿದ್ರಿ, ಹಿಂಗ್ ಟಚ್ ಮಾಡ್ರಿ ನೋಡೋಣ. ಹಿಂಗ್ ಮಾಡ್ರಿ ಎಲ್ಲಾರು. ನಿಮ್ಮ ಶರೀರಕ್ಕೆ ಟಚ್ ಆಗ್ತಾ ಇದೆನಾ? ಯಾವುದು ನಮ್ಗೆ ಕಾಣ್ತಾ ಇದೆ, ಯಾವುದನ್ನ ನಾವು ಸ್ಪರ್ಶ ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಯಾವ ಕೋಶ ಇದೆ ಅಂದ್ರೆ ಅನ್ನಮಯ ಕೋಶ. ಆಹಾರದಿಂದ ನಡೆಯುವ ಕೋಶ. ಫುಡ್, ಅದು ನೀವು ಸಸ್ಯಾಹಾರ ಆದ್ರೂ ಕೊಡ್ರಿ, ಅದರದ್ದು ಯಾವ್ದಾದ್ರೂ ಕೊಡ್ರಿ. ನಿಮ್ಮ ಭಾಗಕ್ಕೆ ಇರುವಂತ ಆಹಾರ ಪದ್ಧತಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಊಟ ಮಾಡಿ ಅದನ್ನ ಜೀರ್ಣಿಸಿಕೊಂಡು ಅದರ ಮೂಲಕನೇ ಈ ಶರೀರ ಏನಾಗ್ತಾ ಇದೆ, ನಡೀತಾ ಇದೆ. ಇದು ಮೊದಲ ಲೇಯರ್, ಅನ್ನಮಯ ಕೋಶ. ಅದಾದ್ಮೇಲೆ 2ನೇ ಕೋಶ ಬರುತ್ತೆ, ಪ್ರಾಣಮಯ ಕೋಶ. 2ನೇದು ಯಾವುದು? ಪ್ರಾಣಮಯ ಕೋಶ. ಸೊ ನಮ್ಮ ಶರೀರ ಏನಿದೆ ನೋಡ್ರಿ, ಅನ್ನಮಯ ಕೋಶ ನಡೆಯೋದಕ್ಕೆ ಒಳಗೆ 2ನೇ ಕೋಶ ಕೆಲಸ ಮಾಡ್ತಾ ಇದೆ. ಅದು ಯಾವುದು? ಪ್ರಾಣ ಅನ್ನುವಂಥದ್ದು. ಪ್ರಾಣ ಅಂದ್ರೆ ಉಸಿರು.
ಇದು ನಮ್ಮ ಶರೀರದ ಒಂದು ಲೇಯರ್, ಒಂದು ಪದರು. ನಮ್ಮ ಅನ್ನಮಯ ಕೋಶ ಬೆಸ್ಟ್ ಇದೆ, ಆದ್ರೆ ಒಳಗ್ ಪ್ರಾಣನೇ ಇಲ್ಲ ಅಂದ್ರೆ ಏನಂತೀವಿ ಅದಕ್ಕೆ? ಬಾಡಿ ಇದೆ, ಒಳಗ್ ಸೋಲ್ ಇಲ್ಲ, ಜೀವ ಇಲ್ಲ, ಅದಕ್ಕೆ ಏನಂತ ಕರಿತೀವಿ? ನಮ್ ಕಡೆ ಎಲ್ಲ ಹೆಣ ಅಂತ ಕರೀತಾರೆ, ಶವ ಅಂತ ಕರೀತಾರೆ. ಒಳಗಿಲ್ಲ ಅಂದ್ರೆ ಏನು ಇಲ್ಲ, ಡೆತ್ ಆದ್ರು, ಡೆಡ್ ಬಾಡಿ, ಹೆಸರು ಸಮೇತ ಇರೋದಿಲ್ಲ, ಒಳಗಿನ ಪ್ರಾಣ ಹೋಗ್ಬಿಟ್ರೆ. ಹಾಗಾಗಿ ಪ್ರಾಣಮಯ ಕೋಶ ಅಂತಿದೆ ನೋಡ್ರಿ, ಅದು ಸಮೇತ ಒಂದು ಲೇಯರ್, ಒಂದು ಪದರು. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಮತ್ತೆ ಮನೋಮಯ ಕೋಶ. ನೆಕ್ಸ್ಟ್ ಯಾವುದು? ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರ ನಮ್ಮ ಒಳಗಿರುವಂತ ಮನಸ್ಸು, ಇದು ಒಂದು ಲೇಯರ್. ಜಗತ್ತಿನ ಅತ್ಯಂತ ವೇಗವಾದ ವಾಹನ ಯಾವುದು ಅಂದ್ರೆ ಮನಸ್ಸು, ಗೊತ್ತಲ್ಲ ಎಲ್ಲರಿಗೂ? ಅದನ್ನ ಹಿಡಿಯೋದಕ್ಕೆ, ಅದನ್ನ ತಡೆಯೋದಕ್ಕೆ ಇವತ್ತಿಗೆ ಯಾರಿಗೆ ಸಾಧ್ಯ ಆಗಿಲ್ಲ, ಆಗೋದು ಇಲ್ಲ, ಅದು ಅಸಾಧ್ಯದ ವಿಷಯ. ಅದು ಒಂದು ಲೇಯರ್, ಮನೋಮಯ ಕೋಶ. ಅದರ ನಂತರ 4ನೇ ಲೇಯರ್ ಬರುತ್ತೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಅಂದ್ರೆ ನಮ್ಮ ಶರೀರದಲ್ಲಿರುವಂತ ಜ್ಞಾನ ವಾಹಿನಿಗಳು ಅಂತ ಹೇಳ್ತಾರೆ, ಸೆಲ್ಸ್ಗಳು. ವಿಜ್ಞಾನಮಯ ಕೋಶ. ಅದ್ರ ನಂತರ ನೆಕ್ಸ್ಟ್ ಕೊನೆದ್ ಬರುತ್ತೆ ಆನಂದಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಒಳಗಿರುವಂತ ಆತ್ಮ ಅನ್ನುವಂಥದ್ದು ಒಂದು ಲೇಯರ್, ಆನಂದಮಯ ಕೋಶ. ಸೊ ಹಾಗಾಗಿ ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ, ಸರಿಯಾಗಿ ಅರ್ಥ ಮಾಡ್ಕೊರಿ. ನಿಮಗೆ ಯಾವ ಸಮಸ್ಯೆ, ನನ್ನ ಕರ್ಷಿವ್ ಎಲ್ಲಿ ನಡೀತಾ ಇದೆ ಅದನ್ನ ದಯವಿಟ್ಟು ನೋಡ್ರಿ. ಪ್ರಾಬ್ಲಮ್ ನಮ್ಗೆ ಎಲ್ಲಿ ಇರುತ್ತೆ ಅಂದ್ರೆ ಮೊದಲು ಅನ್ನಮಯ ಕೋಶದಲ್ಲಿ ಇರುತ್ತೆ. ಇವ್ರು ಯಾವ್ದು ನಿಮ್ಗೆ ಶಾರೀರಿಕ ಯಾವುದೇ ತೊಂದರೆಗಳಿವೆ ನೋಡ್ರಿ, ಮೊದಲು ಪ್ರಾರಂಭ ಎಲ್ಲಾಗುತ್ತೆ? ಅನ್ನಮಯ ಕೋಶದಲ್ಲಿ ಆಗುತ್ತೆ, ಬಾಡಿಯಲ್ಲಿ ಶುರು ಆಗುತ್ತೆ ಅದು. ಸೊ ಈ ಬಾಡಿಯಲ್ಲಿ ಶುರುವಾಗಿರುವಂತಹ ಸಮಸ್ಯೆಗಳು ಅದ್ರದ್ದು ಡೇಸ್ ಬರ್ಕೋರಿ, ಎಷ್ಟು ದಿನ, ಯಾವ ಸಮಸ್ಯೆ, ಶಾರೀರಿಕವಾದ ಯಾವ ಸಮಸ್ಯೆ 40 ದಿನಗಳ ಕಾಲ ನಿಮ್ಮೊಳ್ಳ ಅದೇ ರೀತಿ ಇದೆ, ಅವಾಗ ಅದು ಏನ್ ಮಾಡುತ್ತೆ ಅಂದ್ರ ಲೇಯರ್ ಚೇಂಜ್ ಮಾಡಿ ಪ್ರಾಣಮಯ ಕೋಶಕ್ಕೆ ಬರುತ್ತೆ. ಅದು 40 ಡೇಸ್ ನಂತರ. 40 ದಿನ ತನಕ ನಮ್ಮಲ್ಲಿ ಆಪ್ಷನ್ ಇರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಅದರಿಂದ ಹೊರಗೆ ಬರ್ಬೋದು, ಅದಕ್ಕೆ ಸಮಸ್ಯೆ ಪರಿಹಾರ ತಗೊಳ್ಬೋದು, ಅದಕ್ಕೆ ಏನೆಲ್ಲವೂ ಮಾಡ್ಬೋದು. ಎಷ್ಟು ದಿನ ನಮ್ಮಲ್ಲಿ ಟೈಮ್ ಇದೆ? ಅನ್ನಮಯ ಕೋಶದಲ್ಲಿ 40 ಡೇಸ್ ನಮ್ಮ ಹತ್ರ ಸಮಯ ಇರುತ್ತೆ. ಈ ಕೆಲವೊಂದು ನಮ್ಮ ಶರೀರಕ್ಕೆ ಅಂಟಿಕೊಂಡ್ರು ಸಾಕು, ಹೋಗೋದೇ ಇಲ್ಲ ಅಂತೀವಿ ನೋಡ್ರಿ. BP, ಶುಗರ್, ಥೈರಾಯ್ಡ್ ಇಂಥವೆಲ್ಲ ಏನ್ ಬರುತ್ತೆ ನೋಡ್ರಿ, ಒಂದು ಸಲ ಬಂದ್ರು ಹೋಗೋದಿಲ್ಲ. ರೀಸನ್ ಏನು ಅಂದ್ರ ಅನ್ನಮಯ ಕೋಶವನ್ನ ದಾಟಿ ಪ್ರಾಣಮಯ ಕೋಶಕ್ಕೆ ಬಂದು ಅಟ್ಯಾಕ್ ಆಗಿರುತ್ತೆ, 2ನೇ ಲೇಯರಿಗೆ ಬಂದಿರುತ್ತೆ. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ, ನೀವು ನೋಡಿರ್ಬೋದು ಇಂತಹ ಕೇಸ್ಗಳನ್ನ ಅಥವಾ ಕೇಳಿರ್ಬೋದು. ಏನು ಅಂದ್ರ, ಯಾರಿಗೂ ಒಬ್ರಿಗೆ ಹೊಟ್ಟೆ ನೋವಿದೆ ಅಂತ ತಿಳ್ಕೊರಿ, XYZ ಅಂತ ಕೇಸ್ಗಳು ನಿಮ್ ಮನೆಯಲ್ಲಿ ನೋಡಿರ್ತೀರಿ, ಅಥವಾ ಏನೋ ಬಾಡಿಯಲ್ಲಿ ಏನೋ ಸಮಸ್ಯೆ ಇದೆ. ನೀವು ಮರ್ದಿವ್ಸ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಿ, ಎಲ್ಲಾ ಬೆಳಗಿನಿಂದ ಸಂಜೆ ತನಕ ಎಲ್ಲಾ ಟ್ರೀಟ್ಮೆಂಟ್ ಆಯ್ತು, ಸ್ಕ್ಯಾನಿಂಗು, ಎಕ್ಸ್ರೇ ಏನೇನ್ ತೆಗಿಬೇಕು ಎಲ್ಲಾನು ಮಾಡಿದ್ರಿ ಅವ್ರಿಗೆ ನೀವು. ಸಂಜೆ ಡಾಕ್ಟರ್ ಹೇಳಿದ್ರು ರಿಪೋರ್ಟ್ ನಿಲ್, ಏನು ಪ್ರಾಬ್ಲಮ್ ಇಲ್ಲ. ಇಂಥ ಕೇಸ್ಗಳನ್ನ ಕೇಳಿದ್ರಿ ಅಥವಾ ನೋಡಿದ್ರೆ? ಪ್ರಾಬ್ಲಮ್ ಇದೆ, ಅವ್ರಿಗೆ ಸಮಸ್ಯೆ ಇದೆ, ಅವ್ರ ರಿಯಲ್ದೊಳಗ ಅವ್ರಿಗೆ ಹೊಟ್ಟೆ ನೋವಿದೆ, ಅವ್ರಿಗೆ ಬಹಳ ಪೇನ್ಫುಲ್ ಇದೆ, ಅವ್ರಿಗೆ ಜರ್ನಿ ಬಹಳ ಸಮಸ್ಯೆ ಇದೆ ಅವ್ರಿಗೆ. ಆದ್ರೂ ಹಾಸ್ಪಿಟಲ್ ನಲ್ಲಿ ಏನ್ ಹೇಳ್ತಾರ? ಏನು ಆಗಿಲ್ಲ, ಮನೆಗೆ ಒಯ್ರಿ ಇವ್ರಿಗೆ ಅಂತಾರ. ಕೇಳಿದ್ರಿ ಇಂಥ ಕೇಸ್ಗಳು? ನೋಡಿದ್ರಿ? ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲಿ ಇಂಥದ್ದು ಕೇಸ್ಗಳನ್ನ ಅನುಭವಿಸ್ತೀವಿ. ಈಗ ನಮ್ ತಲೆಯೊಳಗೆ ಏನ್ ಬರುತ್ತೆ ಹೇಳ್ರಿ, ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಈಗ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಒಬ್ರು ಹೇಳ್ರಿ, ಇಲ್ಲ ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡಿ. ಸೈಕೋಸೊಮ್ಯಾಟಿಕ್ ಅಂತ ಹೇಳಿ. ಹಾ, ಸಾಧಾರಣ ಭಾಷೆಯಲ್ಲಿ, ಹಳ್ಳಿ ಭಾಷೆ ಒಳಗಡೆ ಏನ್ ತಿಳ್ಕೊತ್ರಿ ನೀವು? ಮಾನಸಿಕ ತೊಂದರೆ. ಮಾನಸಿಕ ತೊಂದರೆ, ಇಲ್ಲಾಂದ್ರೆ ದೆವ್ವ ಹಿಡಿತೋ, ಭೂತ ಹಿಡಿತೋ, ಮಾಟ ಮಾಡಿದ್ರು, ಮಂತ್ರ ಮಾಡಿದ್ರು, ಇವೆಲ್ಲ ಗೊತ್ತಾಗ್ತಲ್ಲ. ಫಸ್ಟ್ ತಲೆಗೆ ಏನ್ ಬರುತ್ತೆ? ಮಾನಸಿಕ. ಆಮೇಲೆ ತಗೊಂಡಿರ್ತೀವಿ, ಸ್ವಲ್ಪ ನಾವು ಶಾಣೆ ಇದೀವಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಮಾನಸಿಕ ಏನೋ ಪ್ರಾಬ್ಲಮ್ ಇದೆ. 99.999% ನಮ್ ತಲೆಯೊಳಗೆ ಏನ್ ಬರುತ್ತೆ ಅಂದ್ರ, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಯಾರಾದ್ರೂ ಏನಾದ್ರೂ ಮಾಡಿದ್ರು, ಈಗ ಬರ್ಕೋರಿ, ಯಾರ್ ಮಾಡ್ಲಕ್ ಯಾರ್ಗಳ ಟೈಮ್ ಇಲ್ಲ.
ಎಲ್ಲಾ ಜನ ಬ್ಯುಸಿ ಆಗ್ಬಿಟ್ಟವ್ ಮೊಬೈಲ್ದಾಗ. ಈ ಮಾಟ ಮಂತ್ರ ಮಾಡೋರು ಬಾಳ ಬ್ಯುಸಿ ಆಗ್ಬಿಟ್ಟಾರ, ಈಗೆಲ್ಲ ಆಗಂಗಿಲ್ಲ. ಅವಾಗೆಲ್ಲ ರಾತ್ರಿ ಅಮಾವಾಸ್ಯೆಗ ರಾತ್ರಿ 12 ಗಂಟೆಗೆ ಹೋಗಿ ಸ್ಮಶಾನದಲ್ಲಿ ಕೂಡ್ಬೇಕಿತ್ತು. ಈಗ ಹಗಲತ್ತ ಆ ಕಡೆ ಹೋಗಂಗಿಲ್ಲ ಜನ, ರಾತ್ರಿ ಹೋಗೋದ್ ಬಾಳ ದೂರಿನ ಮಾತು ಉಳಿತದ. ಈಗ ಜನ ಜೀವಕ್ಕೆ ಬಹಳ ಭಯ ಪಡ್ತಾ ಇದ್ದಾರೆ. ಹಾಗಾದ್ರೂ ಮತ್ತು ಸಮಸ್ಯೆಗಳು ಎಲ್ಲಿರುತ್ತೆ ಅಂದ್ರೆ ಬರ್ಕೋರಿ, ಯಾವ ಪ್ರಾಬ್ಲಮ್ ನಮ್ದು ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಹೋಗುತ್ತೆ ನೋಡ್ರಿ, ಅವಾಗ ಅನ್ನಮಯ ಕೋಶದಲ್ಲಿ ಅದರ ರಿಪೋರ್ಟು ಒಂದು ಬರೋದಿಲ್ಲ, ಬಟ್ ಪ್ರಾಬ್ಲಮ್ ಉಳಿಯುತ್ತೆ ನಮ್ಗೆ. ಹಾಗಾಗಿ ಬರ್ಕೋರಿ, ರೇಖಿ ಏನ್ ಮಾಡುತ್ತೆ ಅಂದ್ರ ಈ 5 ಲೇಯರ್ಸ್ ಗಳನ್ನ ರಿಪೇರ್ ಮಾಡುತ್ತೆ. ರೇಖಿಯಲ್ಲಿರುವಂತ ದೊಡ್ಡ ಚಮತ್ಕಾರ ಏನು ಅಂದ್ರ, ಇದು ಬರೀ ಅನ್ನಮಯ ಕೋಶಕ್ಕೆ ಹೀಲ್ ಮಾಡುತ್ತೆ ತಿಳ್ಕೊಬೇಡ್ರಿ. ಬಾಳ ಸಲ ರೇಖಿ ಅಂದ್ರೆ ಏನು ಅಂದ್ರ ಹೆಲ್ತ್ ಪ್ರಾಬ್ಲಮ್ ಇದ್ದವ್ರಿಗೆ ಆರಾಮ್ ಮಾಡುತ್ತೇನು, ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಇದೆ. ಯಾವಾಗ 40 ದಿನ ದಾಟಿದ್ಮೇಲೆ ಪ್ರಾಣಮಯ ಕೋಶಕ್ಕೆ ಬರುತ್ತೆ, ಮತ್ತೆ 40 ದಿನ ಏನಾದ್ರೂ ಹೋದ್ರೆ ಅದು ಮನೋಮಯಕ್ಕೆ ಕೋಶಕ್ಕೆ ಬರುತ್ತೆ. ಇಲ್ಲಿ ವ್ಯಕ್ತಿ ಡಿಪ್ರೆಷನ್, ಆಂಗ್ಸೈಟಿ, ಟೆನ್ಷನ್ ಇವೆಲ್ಲ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾನೆ. ಎಲ್ಲಿ? ಮನೋಮಯ ಕೋಶಕ್ಕೆ ಬಂದಾಗ. ಇನ್ನೂ 40 ದಿನ ಏನಾದ್ರೂ ಹೋದ್ರೆ ಅವನ್ ಸೆಲ್ಸ್ ಗಳೆಲ್ಲಾನು ವೀಕ್ ಆಗೋದಕ್ ಶುರು ಆಗುತ್ತೆ. ಇಡೀ ಬಾಡಿ, ಇಡೀ ಶರೀರ ಒಂದು ರೋಗಗ್ರಸ್ತ ಆಗುತ್ತೆ. ಎಲ್ಲಾ ಲೇಯರ್ಸ್ ಗಳು ರೋಗಗ್ರಸ್ತ ಆಗುತ್ತೆ. ಯಾವಾಗ ಇವು 4 ಲೇಯರ್ಸ್ ಗಳು ಹಾಳಾಗಿ ಹೋಗಿವೆ, ಸರಿಯಾಗಿಲ್ಲ, ಅವ್ ಚಿಕಿತ್ಸೆ ಏನು ಸಿಗ್ಲಿಲ್ಲ ಅಂದ್ರ ಕೊನೆಗ್ ಬರುತ್ತೆ ಆತ್ಮ. ವ್ಯಕ್ತಿಯ ಆತ್ಮವು ಸಮೇತ ರೋಗಗ್ರಸ್ತ ಆತ್ಮ ಆಗುತ್ತೆ. ಈ ನೋವು, ಇದು ಪೇನ್ಫುಲ್ ಮೆಮೊರಿಗಳಿರುತ್ತೆ ನೋಡ್ರಿ, ಎಲ್ಲಿ ಬಂದು ಸೇವ್ ಆಗುತ್ತೆ ಅಂದ್ರ ಆನಂದಮಯ ಕೋಶ. ಆನಂದಮಯ ಕೋಶ ದುಃಖದ ಕೋಶ ಆಗ್ಬಿಡುತ್ತೆ. ಕೊನೆ ಏನಾಗುತ್ತೆ? ದುಃಖದ ಕೋಶ, ನೋವು, ಸಂಕಟ, ಸಮಸ್ಯೆ ಇದೆಲ್ಲವೂ ತುಂಬಿಕೊಂಡಿರುವಂತ ಲೇಯರ್ಸ್ ಆಗಿ ಏನಾಗುತ್ತೆ? ಇದು ಪರಿವರ್ತನೆ ಆಗುತ್ತೆ. ಹಾಗಾಗಿ ನೀವು ಕೆಲವೊಂದು ಕೇಸ್ಗಳನ್ನ ನೀವು ನೋಡಿರ್ಬೋದು. ಕೆಲವೊಂದು ನೋಡ್ರಿ, ಮಗು ಜನ್ಮತಃ ಶುಗರ್ ಪೇಷಂಟ್ ಹುಟ್ಟತಾ ಇವೆ ಮಕ್ಕಳು, ನೋಡಿದ್ರಿ? ತಾಯಿಗೂ ಶುಗರ್ ಇಲ್ಲ, ತಂದೆಗೂ ಶುಗರ್ ಇಲ್ಲ, ಹೋಗ್ಲಿ ಆ ಕಡೆ ಈ ಕಡೆ ವಂಶಾವಳಿಯಲ್ಲಿ ಏನಾದ್ರೂ ಇದೆ, ಯಾರಿಗೂ ಶುಗರ್ ಇಲ್ಲ, ಆದ್ರೂ ಮಗುವಿಗೆ ಶುಗರ್ ಇದೆ. ಇಂಥದ್ ನೋಡಿದ್ರಿ ಕೇಸು? ಯಾರ್ಯಾರು ನೋಡಿದ್ರಿ ಅಥವಾ ಕೇಳಿದ್ರಿ? ನನ್ನ ಹತ್ರ ಬಹಳ ಕೇಸ್ ಇವೇ ಬರುತ್ತೆ. ಆ ಮಗುವಿಗಿದೆ, ಎಲ್ಲಿಂದ ಬಂತು ಶುಗರ್ ಹೇಳ್ರಿ? ತಾಯಿಗೂ ಶುಗರ್ ಇದ್ರೆ ಬರ್ಬೇಕಿತ್ತು, ಆದ್ರೆ ಇಲ್ಲ. ಅವ್ಳು ಗರ್ಭಾವಸ್ಥೆಯಲ್ಲಿದ್ದಾಗ ಎಲ್ಲಾ ಟೆಸ್ಟ್ ಆಗಿದೆ, ಆಕಿಗೆ ಶುಗರ್ ಇಲ್ಲ ಹೆಣ್ಮಗಳಿಗೆ. ತಂದೆಗೂ ಇಲ್ಲ, ಅಜ್ಜಿಗಿಲ್ಲ, ತಾತಾಗಿಲ್ಲ, ಈ ಕಡೆಯವ್ರಿಗಿಲ್ಲ, ಆ ಕಡೆಯವ್ರಿಗಿಲ್ಲ. ಮತ್ತೆ ಎಲ್ಲಿಂದ ಬಂತು? ಬರ್ಕೊಡ್ರಿ. ಹಿಂದಿನ ಜನ್ಮ ಇರುತ್ತೆ ನೋಡ್ರಿ. ಹಿಂದೆ 5ನೇ ಲೇಯರ್ ಸಮಸ್ಯೆ ಏನಾದ್ರೂ 5ನೇ ಲೇಯರಿಗೆ ಬಂತು, ಯಾವುದು? ಆನಂದಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಆತ್ಮಕ್ಕೆ ಅಂಟಿಕೊಂಡಿರುವಂತ ಮೆಮೊರಿಗಳಿರುತ್ತೆ ನೋಡ್ರಿ, ಅದನ್ನೇ ತಗೊಂಡು ಅದು ಆತ್ಮ ಇನ್ನೊಂದು ಜನ್ಮವನ್ನ ತಗೊಂಡ್ಬಿಡುತ್ತೆ, ಮತ್ತೊಂದು ತಾಯಿಯ ಗರ್ಭ ಪ್ರವೇಶ ಮಾಡುತ್ತೆ. ಅವಾಗ ಅದ್ರ ಹಿಂದಿನ ಪೇನ್ಫುಲ್ ಮೆಮೊರಿಗಳಿರುವಂತಹದ್ದೇನ್ ಆತ್ಮ ಇದೆ ನೋಡ್ರಿ, ಅಂತಹದ್ದೇ ಶರೀರವನ್ನ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದು ಆತ್ಮದಲ್ಲಿ ಅದು ಅಷ್ಟು ಶಕ್ತಿ ಇದೆ, ಅಷ್ಟು ಪವರ್ ಇದೆ. ಹಾಗಾಗಿ ಮಕ್ಕಳು ಇವತ್ತ ಜನ್ಮತಃ ಶುಗರ್ ಪೇಷಂಟ್ ಇವೆ. ಹುಟ್ಟುತ್ತಲೇ ಮಗುವಿಂದು ಹಾರ್ಟ್ ನಲ್ಲಿ ಹೋಲ್ ಅದ, ಹಾರ್ಟ್ ಪ್ರಾಬ್ಲಮ್ ಇರೋ ಮಕ್ಕಳು ಬರ್ತಾ ಇದ್ದಾರೆ. ಜನ್ಮತಃನೇ ನೋಡ್ರಿ, ಎಲ್ಲಿಂದ ಬಂತು? ಲೇಯರ್ಸ್ ಗಳು. ಹಾಗಾಗಿ ನೆನ್ಪಿಡ್ರಿ, ನೀವು ಈಗ ರಿಪೇರ್ ಆಗ್ಲಿಲ್ಲ ಮಕ್ಕಳೇ, ಎಲ್ಲಾರು ಸರಿ ಕೇಳ್ರಿ, ಮುಂದ್ ಇದೇ ಪೇನ್ ತಗೊಂಡ್ ಮುಂದ್ ಹೋಗ್ತೀರಿ ನೋಡ್ರಿ. ಮುಂದಿನ ಜರ್ನಿ ಇದೇ ಇರುತ್ತೆ. ಈಗ ಏನ್ ಹೋರಾಟ ಮಾಡ್ತಾ ಇದೀರಿ, ಈಗೇನ್ ಸಮಸ್ಯೆ ಇದೆ ಅಂತ ಹೇಳಿ ಅನ್ಕೊಂಡಿರಿ ನೋಡ್ರಿ, ಇಲ್ಲಿ ನಿಮ್ಗೊಂದ್ ಚಾನ್ಸ್ ಇದೆ ರೇಖೆಯಲ್ಲಿ. ಏನು ಅಂದ್ರೆ ಅದರಿಂದ ಹೊರಗ್ ಬರೋದಕ್ಕೆ. ನೀವು ಹೊರಗ್ ಬರ್ಲಿಲ್ಲ, ಮತ್ ಅದೇ ಬುಕ್, ಅದೇ ಪುಸ್ತಕ, ಪುಟ ಮಾತ್ರ ಚೇಂಜ್ ಆಗಿ ಏನಾಗುತ್ತೆ? ಪ್ರಿಂಟ್ ಮಾತ್ರ ಹೊಸದಾಗುತ್ತೆ, ಒಳಗಿನ ಅಕ್ಷರ ಅವೇ ಉಳಿಯುತ್ತೆ. ಅವಾಗ ಏನ್ ಮಾಡ್ತೀರಿ? ಯಾರಿಗ್ ಗೊತ್ತು? ಹಿಂದಿಂದು ಹಂಗೆ ಇರ್ಬೋದು ನಮ್ದು, ಹಿಂದಿನ ಜರ್ನಿ ಹಿಂಗೆ ಇರ್ಬೋದು, ಯಾರಿಗ್ ಗೊತ್ತು? ಪಾಸ್ಟ್ ಲೈಫ್ ನಲ್ಲಿ ಹಿಂದಿನ ಜನ್ಮಕ್ಕೂ ನಮ್ಗೇನ್ ಗೊತ್ತಿಲ್ಲ. ಹಾಗಾಗಿ ನೆನ್ಪಿಡ್ರಿ, ರೇಖಿ ಬರ್ಕೋರಿ, ರೇಖಿ ಇವತ್ತು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ನೀವು ಹೆಲ್ದಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು, ನಿಮ್ ಜೀವನದಲ್ಲಿ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ ಎಲ್ಲವೂ ಇರ್ಬೇಕಂದ್ರ ಈ 5 ಲೇಯರ್ಸ್ ಗಳಿವೆ ನೋಡ್ರಿ, ಇದ್ರ ಮೇಲೆ ವರ್ಕ್ ಮಾಡ್ಬೇಕು ನೀವು. ತಿಳಿತಾ ಇದೆ ಇಲ್ಲಿ ತನಕ? ಎಲ್ಲರಿಗೂ ತಿಳಿತಾ? ತಿಳಿದವ್ರು ಒಂದ್ಸಲ ನನ್ಗೆ ಟ್ರೈ ಮಾಡ್ರಿ. ಡನ್ ಮೇಡಮ್, ಗೊತ್ತಾಯ್ತು ಅಂತ ಹೇಳಿ. ಕೋರ್ಸ್ ಅಂತೂ ನಾನು ಅಷ್ಟು ಟಫ್ ಇಲ್ಲ ಅಂತ ಹೇಳಿ ಅನ್ಕೊಡಿ, ಬಹಳ ಸಹಜ ಸರಳವಾಗಿ ತಗೊಂಡು ಹೋಗ್ತಾ ಇದ್ದೀರಾ. ಅಷ್ಟು ಹಿಂಗ್ ತಿಳಿಲಾರ್ದ ಭಾಷೆಯಲ್ಲಿ ಅಂತೂ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಈಗ ನಮ್ಗೆ ಗೊತ್ತಾಗಿದ್ದು ಏನು ಅಂದ್ರೆ 5 ಲೇಯರ್ಸ್ ಗಳು ನಮ್ಮ ಶರೀರದಲ್ಲಿ ಇದೆ. 5 ಲೇಯರ್ಸ್ ನಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಪ್ರಾಬ್ಲಮ್ಸ್ ಗಳು ನಡೀತಾ ಇವೆ. ರೇಖಿ ಏನ್ ಮಾಡುತ್ತೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಹೀಲಿಂಗ್ ಮಾಡ್ತಾ ಹೋಗುತ್ತೆ, ಚಿಕಿತ್ಸೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನೀವು ಎಷ್ಟೆಷ್ಟು ನೀವು ಮೆಡಿಟೇಷನ್ ಮಾಡ್ತೀರಿ, ಎಷ್ಟೆಷ್ಟು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತೀರಿ,
ಅಷ್ಟಷ್ಟು ನೀವು ಮುಂದುವರಿಯೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಮುಂದೆ ಹೋಗೋಣ. ಡನ್. ಈಗ ಬರ್ಕೋರ್ ನೆಕ್ಸ್ಟ್ ಚಕ್ರಗಳು. ನಮ್ಮ ಶರೀರದಲ್ಲಿ ಈ ಎರಡನೇ ಲೇಯರ್ ಏನ್ ಬರುತ್ತೆ ನೋಡ್ರಿ, ಪ್ರಾಣಮಯ ಕೋಶ ಅಂತೇಳಿ. ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ. ಎರಡನೇ ಲೇಯರ್ ಬರುತ್ತೆ ನೋಡ್ರಿ, ಎರಡನೇ ಪದರು ಪ್ರಾಣಮಯ ಕೋಶ. ಅಲ್ಲಿ 114 ಚಕ್ರಗಳಿವೆ. 114 ಚಕ್ರಗಳು, 114 ಚಕ್ರಗಳು ಅಲ್ಲಿ ಇವೆ. ಈಗ ಅದರಲ್ಲಿ ಮೇನ್ 7 ಚಕ್ರಗಳು ಕೆಲಸ ಮಾಡ್ತಾ ಇದೆ. 7 ಚಕ್ರಾಸ್ ಅಂತ ಕರಿತೀವಿ. ಅದ್ರದ ಹೆಸರು ಬರ್ಕೊರು ಒಂದೊಂದು. ಮೊದಲ್ ಬರೀರಿ ಮೂಲಾಧಾರ ಚಕ್ರ. ಭಾರತಿ ಮೇಡಮ್, ನೀವು ಬಹಳ ಸ್ಕ್ರೀನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಾನು ರಿಮೂವ್ ಮಾಡ್ಬೇಕಾಗುತ್ತೆ ನಿಮ್ಗೆ. ಭಾರತಿ ಅಂತ ಯಾರಿದ್ದೀರಿ ನೋಡ್ರಿ, ಮಕ್ಕಳ ಕೈದಾಗ ಮೊಬೈಲ್ ಕೊಟ್ಟಿರಿ, ನೋಡ್ಕೊರಿ ಸ್ವಲ್ಪ. ನಾನು ಸುಮಾರು 10 ಸಲ ನೀವು ಆ ಸ್ಕ್ರೀನ್ ಮೇಲೆ ಸ್ಕ್ರಾಚ್ ಮಾಡ್ತಾ ಇದ್ದೀರಿ, ನಾನು ಬಂದು ಮತ್ತೆ ರಿಮೂವ್ ಮಾಡ್ತಾ ಇದ್ದೀನಿ. ಈಗ 10ನೇ ಸಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರು ಭಾರತಿ ಅಂತ ಒಂದ್ಸಲ ಚೆಕ್ ಮಾಡು. ಓಕೆ, ಸೊ ಪ್ರಾಣಮಯ ಕೋಶದಲ್ಲಿ ಎಷ್ಟು ಚಕ್ರಗಳು ಬರುತ್ತೆ? 114. ಅದರಲ್ಲಿ ಮಹತ್ವದ 7 ಚಕ್ರಗಳು ಬರುತ್ತೆ. ಮೊದಲ ಚಕ್ರ ಬರ್ಕೋರಿ, ಮೂಲಾಧಾರ ಚಕ್ರ. ಮೊದಲನೇದು ಮೂಲಾಧಾರ ಚಕ್ರ. ಹಾ, ಆಮೇಲೆ ಎರಡನೇದು ಬರ್ಕೋರಿ ಸ್ವಾದಿಷ್ಠಾನ ಚಕ್ರ. ಎರಡನೇದು ಸ್ವಾದಿಷ್ಠಾನ ಚಕ್ರ. ಮೂರನೇದು ಬರ್ಕೋರಿ ಮಣಿಪುರ ಚಕ್ರ. ಮಣಿಪುರ ಚಕ್ರ. ಎಸ್. 4ನೇದು ಬರುತ್ತೆ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಹಿಂದಿಯಲ್ಲಿ ಇದಕ್ಕೆ ಅನ್ಹದ್ ಚಕ್ರ ಅಂತಾನು ಕರೀತಾರೆ. ಹೃದಯ ಚಕ್ರ. ಅದರ ನಂತರ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ವಿಶುದ್ಧಿ ಚಕ್ರ. ಆಮೇಲೆ ಇಲ್ಲಿ ಬರುತ್ತೆ ಆಜ್ಞಾ ಚಕ್ರ. ಆಜ್ಞಾ ಚಕ್ರ. ಕೊನೆಗೆ ಬರುತ್ತೆ ಸಹಸ್ರಾರ ಚಕ್ರ. ಇಲ್ಲಿ ಸೊ ಈಗ ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ಈಗೆಲ್ಲಾರು ಇದೊಂದು ಸ್ಕ್ರೀನ್ ಶಾಟ್ ತಗೋರಿ. ನಾಳೆ ನಿಮ್ಗೆ ದೀಕ್ಷೆಯ ಸಂದರ್ಭದಲ್ಲಿ ಮತ್ತೆ ಪ್ರತಿ ದಿನದ ಪ್ರಾಕ್ಟಿಕಲ್ ಇರುತ್ತೆ ನೋಡ್ರಿ. ಈ 7 ಚಕ್ರ ಮೇಲೆ ಪ್ರಾಕ್ಟಿಕಲ್ ಇರುತ್ತೆ. ರೇಖಿ ಮೂಲದಲ್ಲಿ ಬಂದಾಗ 72 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ನಡೀತಾ ಇತ್ತು. ದಯವಿಟ್ಟು ತಿಳ್ಕೊ, ರೇಖಿ ಇತಿಹಾಸ 72 ಪಾಯಿಂಟ್ಸ್ ಗಳ ಮೇಲೆ, 72 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ಮಾಡ್ತೀರಿ. ಯಾವಾಗ? 20 ವರ್ಷದ ಹಿಂದೆ. 72 ಪಾಯಿಂಟ್ಸ್ ಗಳನ್ನ ಪೂರ್ತಿ ಮುಗಿಸೋ ತನಕ 3 hours ಬೇಕಾಗ್ತಿತ್ತು. 3 ಗಂಟೆಗಳ ಕಾಲ ಹೀಲಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಯಾರು ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ಯಾರಾದ್ರೂ ಆಸಕ್ತಿ ತೋರಿಸಿದ್ರು ಇಡೀ ಜೀವನ ರೇಖಿನೇ ಮಾಡ್ಬೇಕು, ಬೇರೆ ಕೆಲಸ ಇರ್ಲಿಲ್ಲ ಅವ್ರಿಗೆ. 72 ಪಾಯಿಂಟ್ಸ್ ಇದ್ದು ಯಾವಾಗ? 20 ವರ್ಷದ ಹಿಂದೆ. ಅದ್ರ ನಂತರ ಅಪ್ಡೇಟ್ ಆದ್ಮೇಲೆ 42 ಪಾಯಿಂಟ್ಸ್ ಬಂದಿರು. ನೀವು 10 ವರ್ಷದ ಹಿಂದೆ ಯಾರಾದ್ರೂ ಕಲ್ತ್ರು ನಿಮ್ಗೆ ಗೊತ್ತಿರುತ್ತೆ, 42 ಪಾಯಿಂಟ್ಸ್ ಮೇಲೂ ಸಮೇತ ಹೀಲಿಂಗ್ ಇತ್ತು. ಅದಾದ್ಮೇಲೆ ಮತ್ತೆ ಅಪ್ಡೇಟ್ ಆಗ್ತಾ 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 ಬಂದು ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು. ಈಗ ಮೊನ್ನೆ ಒಂದ್ 4-5 ವರ್ಷ ಕೋವಿಡ್ ಗಿಂತ ಮುಂಚೆ ಇರುವಂತದ್ದು ಗೊತ್ತು. ಅಲ್ಲಿ ಸಮೇತ 26.2, 27 ಪಾಯಿಂಟ್ಸ್ ಮೇಲೆಲ್ಲ ಮಾಡ್ತಿದ್ರು. 24 ಪಾಯಿಂಟ್ಸ್ ಮೇಲೆ ಮಾಡೋದು ರೇಖಿ ಇತ್ತು. ಬಹಳ ಫೇಮಸ್ ಆಗಿದ್ ಯಾವ್ದು ಅಂದ್ರೆ 24 ಪಾಯಿಂಟ್ಸ್ ಇಂದ ತಲೆಯಿಂದ ಕಾಲಿನ ತನಕ ಹೀಲಿಂಗ್ ನಡೀತಾ ಇತ್ತು. ಈ 24 ಪಾಯಿಂಟ್ಸ್ ಮಾಡೋದಕ್ಕೂ 72 ಮಿನಿಟ್ಸ್ ಬೇಕಾಗ್ತಿತ್ತು. 72 76 ಮಿನಿಟ್ಸ್ ಬೇಕಾಗ್ತಿತ್ತು. 1.5 ತಾಸು ಹೆಚ್ಚು ಕಡಿಮೆ ಅದು ಪ್ರೊಸೆಸ್ ಮುಗಿಯೋದಕ್ಕೆ. ಆದ್ರೆ ಈಗ ಅದು ಎಷ್ಟು ಅಪ್ಡೇಟ್ ಮಾಡಿದ್ದಾರೆ ರೇಖಿಯಲ್ಲಿ ಅಂದ್ರೆ, ಅದಕ್ಕೆ ಇಂಡಿಯನ್ ರೇಖಿ ಓನ್ಲಿ 7 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ನಡೆಯುತ್ತೆ. ಹಾಗಾಗಿ ಇಲ್ಲಿ ನೀವು ಟೈಮ್ ಎಷ್ಟು ಕೊಡ್ಬೇಕಂದ್ರೆ 20 ನಿಮಿಷ ಕೊಟ್ರೆ ಸಾಕು, ಒಂದು ಪ್ರೊಸೆಸ್ ಕಂಪ್ಲೀಟ್. 20 ನಿಮಿಷದಲ್ಲಿ ಹೀಲಿಂಗ್ ಮಾಡ್ಕೊಳ್ತೀರಿ. ಹಾಗಾಗಿ ನಾಳೆ ಏನ್ ಸಿದ್ಧತೆ ಬರ್ಕೊಡ್ರಿ. ಮೊದ್ಲು ನಾಳೆ ಸಿದ್ಧತೆ ಬರೀರಿ. ನಾಳೆ 7ರಿಂದ
9 ಗಂಟೆ ತನಕ ಕ್ಲಾಸ್ ಇರುತ್ತೆ ನಾಳೆನ. 7 to 9 2 hours ನ ಇದೆ. ಹಾಗಾಗಿ ಮೊಬೈಲು ರೀಚಾರ್ಜ್ ಸರಿಯಾಗಿ ನೋಡ್ಕೊಡ್ರಿ. ಮತ್ತೆ ನಾಳೆದು ಈಗ್ಲೇ ಬೇಕಾದ್ರೆ ಬರ್ಕೋರಿ. ನಾಳೆ ರೆಕಾರ್ಡಿಂಗ್ ಸಿಗೋದಿಲ್ಲ ನಿಮ್ಗೆ. ನಾಳೆ ದೀಕ್ಷೆ ಇರುತ್ತೆ. ಹಾಗಾಗಿ ದೀಕ್ಷೆಯ ಪೂರ್ವ ಸಿದ್ಧತೆ ಅಂತ ಬರ್ಕೊಡ್ರಿ. ಅಷ್ಟು ಹೇಳಿದ್ಮೇಲೆ ಮತ್ತೆ ನಂಗೆ ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ. ನಾಳೆ ನೀವು 7 ಗಂಟೆಗೆ ಕ್ಲಾಸ್ ಇರುತ್ತೆ ಅಂದ್ರ ನೀವು 6:30ಕ್ಕೆ ರೆಡಿ ಆಗಿರ್ಬೇಕು. ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ, ವೈಟ್ ಡ್ರೆಸ್ ಕಂಪಲ್ಸರಿ ದೀಕ್ಷೆ ಟೈಮ್ನಾಗ. ಯಾರಾದ್ರೂ ವೈಟ್ ಡ್ರೆಸ್ ನೀವು ಹಾಕ್ಲಿಲ್ಲ ಅಂದ್ರೆ ನಾವು ಗ್ರೂಪ್ ನಿಂದ ನಿಮ್ಗೆ ರಿಮೂವ್ ಮಾಡ್ತೀವಿ. ಕಂಪಲ್ಸರಿ ಬೇಕು ನಿಮ್ಗೆ. ಅದು ಹೆಂಗ್ ವ್ಯವಸ್ಥೆ ಮಾಡ್ತೀವಿ ನಂಗೆ ಗೊತ್ತಿಲ್ಲ. ನಾಳೆ ಲೀವ್ ಹಾಕ್ರಿ, ಏನಾದ್ರೂ ಮಾಡ್ರಿ. ಯಾಕಂದ್ರೆ ನಿಮ್ಗೆ ದೀಕ್ಷೆ ಇದೆ ಅಂದ್ರೆ ಅದ್ರ ಭಾವನು ನಿಮ್ ಹತ್ರ ಬೇಕಾಗುತ್ತೆ. ವೈಟ್ ಡ್ರೆಸ್ ನಿಮ್ಗೆ ಕಂಪಲ್ಸರಿ. ನಾಳೆ ತಲೆ ಸ್ನಾನ ಮಾಡಿ 6:30ಕ್ಕೆ ವೈಟ್ ಡ್ರೆಸ್ ಹಾಕಿ ಬಿ ರೆಡಿ ಆಗಿರ್ಬೇಕು. ಅದರ ನಂತರ ಬರ್ಕೋರಿ 108 ಸಲ ಓಂಕಾರವನ್ನ ಹೇಳೋದಿದೆ ನಿಮ್ಗೆ. ಮತ್ತೆ ನಿಮ್ಮ ಎದುರಿಗೆ 1 ಗ್ಲಾಸ್ ನೀರು, 1 ದೀಪ, ಮತ್ತೆ ಇವತ್ತೇನ್ ರೇಖಿ ಪಂಚತತ್ವ ಹೇಳ್ತೀನಿ ನೋಡ್ರಿ, ಅದು ಬರೆದಿರುವಂತ ಚಾರ್ಟ್. ಈ 3 ಸಾಮಗ್ರಿ ನಿಮ್ ಎದುರಿಗೆ ಬೇಕು ನಾಳೆ. ರೇಖಿಯ 5 ತತ್ವಗಳು ಬರ್ಕೊಡ್ರಿ, ಮತ್ತೆ 1 ಗ್ಲಾಸ್ ನೀರು, ಮತ್ತೆ 1 ದೀಪ. ಇಷ್ಟು ನಿಮ್ ಎದುರಿಗೆ ಇಟ್ಕೊಂಡು ಮಿನಿಮಮ್ 30 ಮಿನಿಟ್ಸ್ ನೀವು ಓಂಕಾರವನ್ನ ಮಾಡ್ಬೇಕು. ಓಂಕಾರದಿಂದ ನಿಮ್ಮ ಚಕ್ರಗಳಿರುತ್ತೆ ನೋಡ್ರಿ, ಅವು ಆಕ್ಟಿವೇಟ್ ಆಗಿರುತ್ತೆ, ಬ್ಯಾಲೆನ್ಸ್ ಬಂದಿರುತ್ತೆ. ಅವಾಗ ನಾನು ಕೊಡೋ ದೀಕ್ಷೆ ಇದೆ ನೋಡ್ರಿ, ಅದು ಸಫಲ ಆಗುತ್ತೆ, ಅದು ರಿಸಲ್ಟ್ ಕೊಡುತ್ತೆ ನಿಮ್ಗೆ. ಹಾಗಾಗಿ ಆದಷ್ಟು ನಾಳೆ 1 ದಿನ ಪ್ರಯತ್ನ ಮಾಡ್ರಿ. ಸ್ವಲ್ಪ ಮೌನ ಇರ್ರಿ. ಮೌನ ಅಂದ್ರೆ ಯಾರು ಸರಿ ಡಿಸ್ಕಸ್ ಮಾಡ್ಬೇಡ್ರಿ. ನಿಮ್ಗೆ ಗೊತ್ತಿರ್ಲಿ, ಚರ್ಚೆ ಮಾಡೋದ್ರಿಂದ ಶಕ್ತಿ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಮಾತಾಡೋದ್ರಿಂದನೂ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೆ ನಮ್ ಕಡೆ ಬೀದರ್ ಕಡೆ ಹ್ಞೂ ಅಂದ್ರ ಹ್ಞೂ, ಹಾ ಅಂದ್ರ ಹಾ ಅಂತಾರ. ಹ್ಞೂ ಅಂದ್ರೆ ಯಾರು ಸರಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರ ಏನ್ ಅಂತಾರ ಅಲ್ಲಿ ಜಸ್ಟ್. ಸೊ ನಾಳೆ 1 ದಿನ ಆದಷ್ಟು ಶಾಂತವಾಗಿರ್ರಿ. ಪ್ರತಿ ಸಲನು ನಾವು ಸಂಡೇ ದಿವಸ ದೀಕ್ಷೆಯನ್ನ ಕೊಡ್ತಿದ್ದೆವು. ಫಸ್ಟ್ ಟೈಮ್ ಈಗ ಟೈಮ್ ಶೆಡ್ಯೂಲ್ ನಮ್ದು ಈ ರೀತಿ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ ಟ್ರೈನಿಂಗ್ ಇತ್ತು ನಡುವೆ. ಹಂಗಾಗಿ ಸಂಡೇ ದಿನ ಮಾಡ್ಲಿಕ್ಕೆ ನಮ್ಗೆ ಆಗ್ಲಿಲ್ಲ. ಹಾಗಾಗಿ 7 ರಿಂದ 9 ಗಂಟೆ ತನಕ ನಿಮ್ಮ ದೀಕ್ಷೆ ಸಮಯ ನಡೆಯುತ್ತೆ. 1 ಆಮೇಲೆ ಎಲ್ಲರಿಗೂ ಇನ್ನೊಂದು ನ್ಯೂಸ್, ಗುಡ್ ನ್ಯೂಸ್ ಏನು ಅಂದ್ರ, ಮನೆಯಲ್ಲಿ ಯಾರಿಗಾದ್ರೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಮಕ್ಕಳಿದ್ದಾರೆ ಅಂದ್ರೆ ನೀವು ಅವರಿಗೂ ಸಮೇತ ದೀಕ್ಷೆಗೆ ಕೂರಿಸ್ಬೋದು. ಏನ್ ಮಾಡ್ಬೇಕು ಅಂದ್ರೆ ಅವ್ರ ಹೆಸರು ಮತ್ತೆ ಅವ್ರ ವಯಸ್ಸನ್ನ ನೀವು ವಾಟ್ಸಪ್ ಕಳಿಸ್ಬೇಕು ನಮ್ಗೆ, ನಮ್ಮ ಲೀಸ್ಟ್ ನಲ್ಲಿ. ಮತ್ತೆ ಇವತ್ತು ನೀವು ದೀಕ್ಷೆಯಲ್ಲಿ ಯಾರ್ಯಾರು ಭಾಗವಹಿಸೋರಿದ್ದೀರಿ ಅವ್ರಿಗೆ ಲಿಂಕ್ ಬರುತ್ತೆ. ಗೂಗಲ್ ಸೀಟ್ ಅನ್ನ ನಿಮ್ಗೆ ಕಳಿಸಿರ್ತೀವಿ, ಅದನ್ನ ನೀವು ತುಂಬಬೇಕು. ಮನೆಯಲ್ಲಿ ಯಾರಿಗಾದ್ರೂ ಕೊಡ್ಸೋರಿದ್ರಿ ಅಂದ್ರೆ ಅವ್ರ ಹೆಸರ ಮೇಲೂ 1 ಸೀಟ್ ಅನ್ನ ತುಂಬಬೇಕು ನೀವು. ಓಕೆ, ಹಾ, ದೀಕ್ಷೆ ಇರುತ್ತೆ. ಮನೆಯಲ್ಲಿ ಯಾರಿಗೂ ಹೆಲ್ತ್ ಇಶ್ಯೂ ಇದೆ, ಅವ್ರಿಗೆ ರೇಖಿ ಕಲ್ತಿಲ್ಲ, ಅವ್ರಿಗೆ ರೇಖಿ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಸಮೇತ ಭಾರತೀಯ ರೇಖಿ ಇದೆ ನೋಡ್ರಿ, ಅದು ದೀಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಅವ್ರಿಗೆ ಹೆಲ್ಪ್ ಮಾಡ್ರಿ. ನಿಮ್ಗೂ ಫ್ರೀ ಸಿಗ್ತಾ ಇದೆ, ಅವರಿಗೂ ಕೊಡ್ರಿ. ಅವರು ನಮ್ಮವ್ರು ಇರ್ತಾರಲ್ಲ, ನಿಮ್ ರಿಲೇಷನ್ ನಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಇರ್ತಾರೆ, ಅವರಿಗೂ ಲಿಂಕ್ ಕಳಿಸ್ರಿ. ಹೇಳ್ರಿ ಈ ರೀತಿ ದೀಕ್ಷೆ ಇದೆ. ಆ ನಂತರ ಫೋನ್ ಮಾಡಿ ಕೇಳ್ರಿ ಫೀಲ್ ಹೆಂಗಾಯ್ತು ಅಂತ. ಅವ್ರಿಗೆ ರಿಸಲ್ಟ್ 100% ಬರುತ್ತೆ. ಓಕೆನಾ? ಇಷ್ಟು ಮಾಡ್ಬಹುದಾ ನೀವು? ನಾಳೆಯ ಸಿದ್ಧತೆ. ಮತ್ತೆ ರೆಕಾರ್ಡಿಂಗ್ ಕೇಳಂಗಿಲ್ಲ ನಾಳೆ. ಈಗ ಹೇಳ್ತಾ ಇದ್ದೀನಿ, ರೆಕಾರ್ಡಿಂಗ್ ಸಿಗೋದಿಲ್ಲ, ನೀವು ಲೈವ್ನೇ ಬರ್ಬೇಕು. ಓಕೆ, ನೆಕ್ಸ್ಟ್ ಬರ್ಕೊಡ್ರಿ. ಈಗ ಮತ್ತೆ ನಮ್ಮ ಕೋಶಗಳ ಕಡೆಗೆ ಹೋಗೋಣ. ಈ ಪ್ರಾಣಮಯ ಕೋಶ ಏನಿದೆ ನೋಡ್ರಿ, ಇದರಲ್ಲಿ ಬರುವಂತ 7 ಚಕ್ರಗಳಿವೆ ನೋಡಿ. ಇವುಗಳಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೀಲಿಂಗ್ ಮಾಡೋದನ್ನ ರೇಖಿ ಲೆವೆಲ್ 1 ಅಲ್ಲಿ ಕಲಿತೀವಿ. 7 ಚಕ್ರಗಳಿಗೆ ಸೆಲ್ಫ್ ಹೀಲಿಂಗ್ ಮಾಡೋದನ್ನ ಕಲಿತೀವಿ. ಎಸ್, ಈಗ ಮತ್ತೆ ನಿಮ್ಮ ಡೈರಿ ಇದೆ ನೋಡ್ರಿ. ನಿಮ್ಮ ಡೈರಿಯಲ್ಲಿ ನಿಮ್ಮ ಈ ತರ ಕೈ ಇಟ್ಟು ಒಂದು ಕೈಯನ್ನ ಡ್ರಾ ಮಾಡ್ರಿ ನೋಡೋಣ. ನಾವು ಸಣ್ಣಾಗಿದ್ದಾಗ ಮಾಡ್ತಿದ್ಯೋ ನೆನ್ಪದನ? ಹಿಂಗ್ ನಮ್ದೇ ನೋಟ್ ಬುಕ್ ಮೇಲೆ ಇಟ್ಟು, ಯಾರ್ಯಾರು ಬಾಲ್ಯದಲ್ಲಿ ಯಾರ್ಯಾರು ಮಾಡಿದ್ರಿ ಅವ್ರು ಒಂದ್ಸಲ ಮಾಡ್ರಿ ನೋಡೋಣ. ಎಸ್, ಸೊ ಎಲ್ಲರೂ ಮಾಡಿದ್ರಿ ಅಂತ ನಾನು ಅನ್ಕೊಂಡಿನಿ. ರಾಘವೇಂದ್ರ ಸರ್ ಮಾಡಿದಾರ ನೋಡ್ರಿ. ಡನ್. ಓಕೆ, ಸೊ ಈಗ ನಿಮ್ಗೆ ಹೇಳೋದು ಏನು ಅಂದ್ರ, ರೇಖಿ ಇದೆ ನೋಡ್ರಿ, ರೇಖಿಯ ಆಹ್ವಾನ ಇದೆ ನೋಡ್ರಿ, ಅದು 2 ಅಂಗೈಗಳಿಂದ ನಾವು ಮಾಡ್ತೀವಿ. ಬ್ರಹ್ಮಾಂಡದ ಶಕ್ತಿಯನ್ನ ನಾವು ಎಲ್ಲಿ ಆಹ್ವಾನ ಮಾಡ್ತೀವಿ ಅಥವಾ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ನಮ್ಮ 2 ಅಂಗೈಗಳಲ್ಲಿ. ಹಾಗಾಗಿ ಅಥರ್ವ ವೇದ ಏನ್ ಹೇಳುತ್ತೆ ನೆನ್ಪು ಮಾಡ್ಕೊಂಡ್ರಿ ನಿನ್ನಿಂದು? ನನ್ನ 2 ಅಂಗೈಗಳಲ್ಲಿ ಏನಿದೆ?
ಬ್ರಹ್ಮಾಂಡದ ಶಕ್ತಿ ಇದೆ. ನಾನು ಅದನ್ನ ಯಾವ್ದಕ್ ಬಳಸ್ತೀನಿ ಅಂತ ಹೇಳುತ್ತೆ ಅಥರ್ವವೇದ, ಲೋಕ ಕಲ್ಯಾಣಕ್ಕಾಗಿ. ಸೊ ಹಾಗಾಗಿ ಇಡೀ ಶರೀರ ಏನಿದೆ ನೋಡ್ರಿ, ಇಡೀ ಶರೀರದ ಮೇನ್ ಬಟನ್ಸ್ ಗಳು ಎಲ್ಲಿವೆ ಅಂದ್ರೆ ನಮ್ಮ ಬೆರಳುಗಳಲ್ಲಿವೆ. 10 ಬೆರಳುಗಳಲ್ಲಿ ಬಟನ್ಸ್ ಗಳಿವೆ. ಪಂಚತತ್ವಗಳ ಬಟನ್ಸು ನಮ್ಮ ಬೆರಳುಗಳಲ್ಲಿವೆ. ಹಾಗಾಗಿ ಆ ಚಿತ್ರ ಬಿಡಿಸಿರುವಂತಹ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಹಾಗಾಗಿ ನಾಳೆ ನಿಮ್ಗೆ ಆಹ್ವಾನ ಮಾಡೋದನ್ನ ಕಲಿಸ್ತೀನಿ. ಹಿಂಗ್ ಮಾಡಿ, ಹಿಂಗ ಆಹ್ವಾನ ಮಾಡಿದಾಗ ಇಲ್ಲಿ ನಿಮ್ಮ ವೈಬ್ರೇಷನ್ ಇಲ್ಲಿ ಶುರು ಆಗುತ್ತೆ. ಹಾಗಾಗಿ ರೇಖಿ ಭ್ರಮೆ ಅಲ್ಲ, ರೇಖಿ ಒಂದು ಸೈನ್ಸ್ ಇದೆ. ಹಾಗಾಗಿ ನಾನು ಪೂರ್ತಿ ಸೈನ್ಸ್ ಅನ್ನ ಹೇಳ್ತಾ ಇದ್ದೀನಿ. ನಮ್ಮ ಹೆಬ್ಬೆರಳಲ್ಲಿ ಯಾವ ತತ್ವ ಇದೆ ಅಂದ್ರ ಅಗ್ನಿ ತತ್ವ ಕೆಲಸ ಮಾಡ್ತಾ ಇದೆ. ಅದಾದ ನಂತರ ನಮ್ಮ ತೋರ್ ಬೆರಳಿದೆ ನೋಡ್ರಿ, ಅಲ್ಲಿ ಯಾವ ತತ್ವ ಇದೆ ಅಂದ್ರ ವಾಯು ತತ್ವ ಇದೆ. ಇಲ್ಲಿ ತೋರ್ ಬೆರಳಲ್ಲಿ, ಮತ್ತೆ ಎಲ್ಲರೂ ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ನಾಳೆ ದೀಕ್ಷೆ ಟೈಮಿಗೆ ಇಲ್ಲಂದ್ರ ನಾನ್ ಕಣ್ ಮುಚ್ಚ್ರಂತ ಹೇಳ್ತೀನಿ, ನೀವು ಸರಿಯಾಗಿ ಕೇಳಿರೋದಿಲ್ಲ. ಆಮೇಲೆ ಕಣ್ ತೆರೆದು ಸ್ಕ್ರೀನ್ ಗಳನ್ನ ಈ ರೀತಿ ಸ್ಕ್ರೋಲ್ ಮಾಡಿ ನೋಡ್ತ್ರಿ, ಕೈ ಮುಂದ್ ಮಾಡ್ಯಾರ ಹಿಂದ್ ಮಾಡ್ಯಾರ ಅಂತ. ಯಾಕಂದ್ರೆ ನೀವು ಸರಿಯಾಗಿ ಕೇಳಿರೋದಿಲ್ಲ. ಹಾಗಾಗಿ ಹೀಗೆ ಸರಿಯಾಗಿ ಕೇಳ್ಕೊಡ್ರಿ. ತೋರ್ ಬೆರಳಿದೆ ನೋಡ್ರಿ, ತೋರ್ ಬೆರಳಲ್ಲಿ ವಾಯು ತತ್ವ ಇರುತ್ತೆ. ಅದಾದ್ಮೇಲೆ ನಡು ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ನಡು ಬೆರಳಲ್ಲಿ ಆಕಾಶ ತತ್ವ. ಅದಾದ್ಮೇಲೆ ಉಂಗುರು ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಅದಾದ್ಮೇಲೆ ಕೊನೆಗ್ ಬರುತ್ತೆ ನೋಡ್ರಿ, ಇಲ್ಲಿ ಇದು ಜಲ ತತ್ವ. ಸಣ್ಣಾಗಿದ್ದಾಗ ನೆನ್ಪದಲ್ಲ ನಿಮ್ಗೆ, ನಾವು ಪ್ರೈಮರಿಯಲ್ಲಿದ್ದಾಗ ಎಲ್ಲಾರು ಹೆಣ್ಮಕ್ಳು 12 ಗಂಟೆಗೆ ಹಿಂಗ್ ಮಾಡ್ತಿದ್ವಿ. ಯಾರ್ಯಾರಿಗೆ ನೆನ್ಪಿದೆ? ಸರ್ ಟೀಚರೇ ಇರ್ತಿದಿಲ್ಲ, ಬರೇ ಸರೇ ಇರ್ತೀರಿ ನಮ್ಗ. ಹಿಂಗ್ ಮಾಡ್ತಿದ್ವಿ ನೋಡ್ರಿ. ಅವಾಗೆ ಗೊತ್ತಿತ್ತು ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಈ ಒಂದು ಬೆರಳಲ್ಲಿ ಜಲತತ್ವ ಇದೆ ಅಂತ. ಗೊತ್ತಾಯ್ತಾ? ಅದಕ್ಕೆ ಇದು ಇಂಡಿಯನ್ ರೇಖೆ ಇದೆ, ಇದೆಲ್ಲ ನಮ್ ದೇಶದಲ್ಲೇ ಬಂದಿತ್ತು. ನಮ್ ಜೀನ್ಸ್ ನೊಳಗ್ ರೇಖೆ ಇದೆ. ನಾನೇನಂತ ದೊಡ್ಡ ಚಮತ್ಕಾರ ಮಾಡ್ಲತ್ತೀನಿ ಅಂತ ತಿಳ್ಕೊಬೇಡ್ರಿ. ನಿಮ್ಗೆ ಗೊತ್ತಿರೋದನ್ನೇ ಇನ್ನೂ ಸ್ವಲ್ಪ ನೀಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ ಕೆಲಸ ಮತ್ತೇನಿಲ್ಲ. ಇದು ಇರೋದೇ, ನಾವು ಬೆಳೆಸೋದೇ. ಪ್ರತಿ ದಿನಾನು ರೇಖಿಯನ್ನ ಬಳಸ್ತೀವಿ, ನೆನ್ಪಿಡ್ರಿ. ನೀವ್ ಹಾಕೋ ರಂಗೋಲಿಗಳಿವೆ ನೋಡ್ರಿ, ಅವೆಲ್ಲ ರೇಖಿ ಸಿಂಬಲ್ಸ್ ಇವೆ. ನೀವು ನೆಕ್ಸ್ಟ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಇದೆಲ್ಲ ನಾನ್ ಮಾಡೀನಿ ಅಂತ. ಪ್ರತಿಯೊಂದನ್ನ ಸಮೇತ ಎಷ್ಟೋ ಸಲ ಏನೇನೋ ಕೆಲಸ ಮಾಡ್ತೀವಿ ನೋಡ್ರಿ, ಅದೆಲ್ಲಾನು ರೇಖಿಯಲ್ಲಿ ಬರ್ತಾ ಇರುತ್ತೆ. ಮಕ್ಕಳಿಗೆ ದೃಷ್ಟಿ ಆಗುತ್ತೆ ನೋಡ್ರಿ, ಆ ದೃಷ್ಟಿ ತೆಗಿಯೋ ಸಿಸ್ಟಮ್ ಇದೆ ನೋಡ್ರಿ, ಅದು ರೇಖಿಯಲ್ಲೇ ಪ್ರಾರಂಭ ಆಗಿರುವಂತದ್ದು. ಕಲರ್ಸ್ ಗಳಿರುತ್ತೆ ನೋಡ್ರಿ, ರೇಖಿಯಲ್ಲಿ ಬರುತ್ತೆ ಕಲರ್ಸ್ ಗಳು. ಯಾವ ಕಲರ್ಸ್, ಏನ್ ಎನರ್ಜಿ, ಹೆಂಗ, ಏನು ಎತ್ತ, ಪ್ರತಿಯೊಂದು ಸಮೇತ. ಸೊ ಹಾಗಾಗಿ ರೇಖಿಯನ್ನ ಪ್ರತಿ ದಿನಾನು ಸಮೇತ ನಾವು ಬಳಸ್ತಾ ಇದ್ದೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಸಿಸ್ಟಮ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮೇಲೆ ರೇಖಿಯನ್ನ ನೀವು ಕಲಿತಾ ಇದ್ದೀವಿ. ಓಕೆನಾ? ಸೊ ನೆಕ್ಸ್ಟ್ ಬರ್ಕೋರಿ, ಸಮಯ ಆಗಿದೆ, ಮತ್ತು ಒಂದ್ 10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು. ಬರ್ಕೊಡ್ರಿ ರೇಖಿಯ ಪಂಚತತ್ವಗಳು. ನಿಮ್ಮ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಬರೀರಿ. ಮೇಲ್ ಹೆಡ್ಲೈನ್ ಬರೀರಿ ರೇಖಿಯ ಪಂಚತತ್ವಗಳು. ಮತ್ತೆ ನಾಳೆ ಇದನ್ನ, ಈ ಸೀಟನ್ನ ನಿಮ್ ಎದುರಿಗೆ ಇಟ್ಕೊಳ್ಬೇಕು ದೀಕ್ಷೆ ಟೈಮಿಂಗ್. ರೇಖಿಯ ಪಂಚತತ್ವಗಳು. 1 ನಿಮಿಷ ಬರ್ಕೊಡ್ರಿ, ನೀರ್ ಕುಡಿತೀನಿ. ಎಸ್. ಸೊ ರೇಖಿಯ ಪಂಚತತ್ವಗಳು. ಈಗ ಯಾರು ಇಲ್ಲಿದ್ದೀರಿ, ನಾನು 5 ತತ್ವಗಳು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದವರು ಏನ್ ಮಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ 5 ತತ್ವಗಳು ನಾನು ಅಳವಡಿಸ್ಕೊಳಕ್ ರೆಡಿ ಇದ್ದೀನಿ. ರೆಡಿ ಇರೋರೆಲ್ಲ ಹಿಂಗ್ ಕೈ ಮಾಡ್ರಿ ನೋಡೋಣ. 1ನೇ ಸ್ಕ್ರೀನ್ ದವ್ರಂತೂ ಎಲ್ಲಾರು ಕೈ ಮಾಡಿದ್ರಿ. 2ನೇದವ್ರು ಇಷ್ಟಿಲ್ಲ ಪೂರ್ತಿ. ಇಲ್ಲಿ ಕೆಲವ್ರು ವಿಚಾರ ಮಾಡ್ತೀರಿ, ನೋಡಾಮಿ ಈಸಿ ಇದ್ದು ಅಂದ್ರ ನೋಡ್ಲಾಕ್ ಬರ್ತದ, ಇಲ್ಲಂದ್ರೆ ಇಷ್ಟೇ ಮಾಡೋದ್. ನೋ, ಪೂರ್ತಿ ಹಿಂಗ್ ಮಾಡ್ರಿ. ಯಾರ್ಯಾರಿದ್ದೀರಿ, ನಾನ್ 5 ತತ್ವಗಳು ನನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ ರೆಡಿ ಇದ್ದೀನಿ. ಮತ್ತೆ ಯಾರು ಈ 5 ತತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ ರೆಡಿ ಇದ್ರಿ ಅವ್ರಿಗೆ ಮಾತ್ರ ನಾಳೆ ದೀಕ್ಷೆ ಆಗುತ್ತೆ. ಉಳ್ದವ್ರಿಗೆ ಏನಾಗುತ್ತೆ, ಉಳ್ದವ್ರಿಗೆ ಏನ್ ಆಗೋದಿಲ್ಲ. ಎಲ್ಲಾರು ಸಮೇತ ಇದನ್ನ ಅಳವಡಿಸ್ಕೊಳ್ಬೇಕು. ಮತ್ತೆ ಬಹಳ ಸರಳ ಇದೆ, ಬಹಳ ಸುಲಭ ಇರೋದು 5 ತತ್ವಗಳು, ಅಂತದ್ದೇನ್ ಕಷ್ಟದಿಲ್ಲ. ಓಕೆನಾ?
ಸೊ ಮೊದಲ ತತ್ವ ಬರ್ಕೋರಿ. ರೇಖೀಯ ಪಂಚತತ್ವಗಳಲ್ಲಿ ಮೊದಲ ತತ್ವ ಬರ್ಕೋರಿ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇದು ಕಷ್ಟ ಇದೆನಾ ಸರಳ ಇದೆ ನನ್ಗೆ ಹೇಳ್ರಿ. ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ ಮತ್ ಸತ್ಯ ಹೇಳ್ರಿ. ಬಹಳ ಸರಳ ಇದೆ, ಈಸಿ ಇದೆನಾ ಟಫ್ ಇದೆ? ಚಾಟ್ ಬಾಕ್ಸ್ ಆನ್ ಇದೆ, ಬರ್ಕೋರಿ ಹೇಳ್ರಿ. ಬಹಳ ಕಷ್ಟ ಇದೆನಾ ಅಥವಾ ಸರಳ ಇದೆ? ಕಷ್ಟ ಇದ್ದವ್ರು ಕೆ ಅಂತ ಹಾಕಿರ್ಬೇಕಾದ್ರೆ ಕನ್ನಡದಲ್ಲಿ ಕಷ್ಟ ಅಂತ ಬರೀಬಹುದು. ಸರಳ ಈಸಿ ಇದೆ ಮೇಡಮ್ ಬಿಡ್ಬೋದ ಅಂತ ದೊಡ್ಡ ಕೆಲಸ ಇಲ್ರಿ, ನಾನ್ ಬಿಡ್ತೀನಿ. ಹಾ, 99% ಎಲ್ಲರಿಗೂ ಗೊತ್ತಿದೆ ಇದು ಬಹಳ ಕಷ್ಟದ ಕೆಲಸ ಇದೆ. ಕಷ್ಟ ಇದೆಯಲ್ಲ? ಹಾ, ಸಿಟ್ಟು ಬಿಡೋದು ಅಷ್ಟು ಈಸಿ ಇದೆ ಅಂತ ತಿಳ್ಕೊಬೇಡ್ರಿ, ಬಹಳ ಕಷ್ಟದ ಕೆಲಸ ಇದೆ. ನೀವು ಬೇಕಾದ್ರೆ ನೋಡ್ರಿ, ಯಾವಾಗ ನೀವು ಡಿಸೈಡ್ ಮಾಡಿರಿ ನೋಡ್ರಿ ನಾನ್ ಸಿಟ್ಟೇ ಮಾಡೋದಿಲ್ಲ, ಬಹಳ ಶಾಂತಿಯಿಂದ ಇರ್ತೀನಿ ಅಂತ ಯಾವತ್ತು ಡಿಸೈಡ್ ಮಾಡಿರಿ ಅವತ್ ಜಾಸ್ತಿ ಸಿಟ್ಟು ಮಾಡಿನವ್ರಿಗೆ. ಯಾರ್ಯಾರಿಗೆ ಅನುಭವ ಇದೆ ಇದು? ಯಾವತ್ತು ಡಿಸೈಡ್ ಮಾಡಿರಿ ನೋಡ್ರಿ ನಾನ್ ಸಿಟ್ ಮಾಡಬಾರ್ದು, ಮಕ್ಕಳಿಗೆ ಏನು ಬೈಬಾರ್ದು, ಗಂಡನ ಜೊತೆ ಕಿರಿಕಿರಿ ಮಾಡಬಾರ್ದು, ಈಗ ನನ್ನ ಸುಧಾರಣೆ ಮಾಡ್ಕೋಬೇಕಂತ ಯಾವತ್ತು ಮುಷ್ಟಿ ಬಾಳ್ ಗಟ್ಟಿಟ್ಟು ಡಿಸೈಡ್ ಮಾಡಿರಿ, ದೇವ್ರಾಣೆ ಅವತ್ ಹೆಚ್ಚಿಗೆ ಗಲಾಟೆ ಆಗಿದ್ದಿದೆ ಮನೆಯಲ್ಲಿ. ಇದೇನಾ? ಇದೆ, ಸತ್ಯ ಇರೋದು ಹೀಗೆ. ಆದ್ರೆ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀವು ಸಿಟ್ಟು ಮಾಡಿದ್ರೆ ನಾನ್ ನಿಮ್ಗೆ ಒಲಿಯೋದಿಲ್ಲ ಅಂತ ಹೇಳುತ್ತೆ. ಈಗ ಹೆಂಗ್ ಮಾಡ್ಬೇಕು ನೋಡ್ರಿ, ದೊಡ್ಡದಿದೆ ಚಾಲೆಂಜ್ ಇದು ನಿಮ್ಗೆ. ಈಗ ಬರ್ಕೊಡ್ರಿ. ಹಾ, ಇದನ್ನ ನಾವ್ ಯಾವ ರೀತಿ ಬಿಡ್ಬೋದು ನಮ್ ಜೀವನದಲ್ಲಿ ಸಿಟ್ಟನ್ನ ಯಾವ ರೀತಿ ತ್ಯಾಗ ಮಾಡ್ಬೋದು? ಇಲ್ಲಿ ವರ್ಡ್ ಏನ್ ಬರುತ್ತೆ? ನಾನು ಇವತ್ತಿಗೆ ಮಾತ್ರ. ಯಾವತ್ತು? ಇವತ್ತಿಗೆ ಮಾತ್ರ ನಾನೇನ್ ಮಾಡೋದಿಲ್ಲ? ಕೋಪ ಮಾಡಿಕೊಳ್ಳೋದಿಲ್ಲ ಅಥವಾ ಸಿಟ್ಟು ಮಾಡೋದಿಲ್ಲ. ಈಸಿ ಇದೆ, ಕಷ್ಟ ಇದೆ? ಈಸಿ ಇದೆ. ಒನ್ ಡೇಗ್ ಬಿಡ್ಬೋದಲ್ಲ? ಬೆಳಗಾಗಿ ಹೇಳ್ಬೇಕು, ಚಾಟ್ ನೋಡ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಎಸ್, ಇವತ್ ಮಾಡ್ಬಾರ್ದಷ್ಟೇ. ಮತ್ತೆ ಈಗ ನಾಳೆ ಹೆಂಗ್ ಮಾಡರಿ? ಮತ್ ನಾಳೆ ಹೇಳ್ಬೇಕು, ಮತ್ತೆ ನೋಡ್ಬೇಕು, ಮತ್ತೆ ಡಿಸೈಡ್ ಮಾಡ್ಬೇಕು, ಇವತ್ತಿಗೆ ಮಾಡೋದಿಲ್ಲ. ಈ ರೀತಿ 21 days ಮಾಡ್ರಿ, ನೀವು ಪೂರ್ತಿ ಶಾಂತಿ ದೂತರಾಗಿರ್ತೀರಿ. ಯೇಸು ಕ್ರಿಸ್ತ ನೀವೇ ಆಗ್ಬಿಡ್ತೀರಿ, ಅಷ್ಟು ಶಾಂತ ಆಗ್ಬಿಡ್ತೀರಿ. 21 days ನೀವು ಮಾಡ್ಬೇಕು. ಈಗ ಇದಕ್ಕೊಂದು ಬಹಳ ಈಸಿ ಆಗಿರುವಂತ ಇನ್ನೊಂದು ವಿಚಾರವನ್ನ ಹೇಳ್ತೀನಿ ನೋಡ್ರಿ. ಬಾಲ್ಯದಲ್ಲಿದ್ದಾಗ ನಮ್ ಸೈಡಿಗಂತೂ ನನ್ಗೆ ಗೊತ್ತಿದೆ, ಮತ್ತೆ ಪ್ರತಿ ಬ್ಯಾಚ್ ನಲ್ಲೂ ಹೇಳ್ತಾರೆ ಮೇಡಮ್, ನಮಗೂ ಗೊತ್ತಿದೆ. ನಾವ್ ಸಣ್ಣವರಿದ್ದಾಗ ಏನಾಗಿತ್ತು ಅಂದ್ರ, ಒಂದು ನ್ಯೂಸ್ ಇತ್ತು, ಒಂದ್ ಬಹಳ ದೊಡ್ಡ ನ್ಯೂಸ್ ಇತ್ತು. ಏನ್ ನ್ಯೂಸ್ ಅಂದ್ರ, ಒಂದ್ ರಾತ್ರಿ ನಮ್ ಮನೆಗೆ ದೆವ್ವ ಬರುತ್ತೆ. ಅದು ಬರಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಮೇನ್ ಡೋರ್ ಮೇಲೆ ಇಂದು ಬೇಡ ನಾಳೆ ಬಾ ಅಂತ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ? ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಗೊತ್ತಿದೆ. ನಾಳೆ ಬಾ ಅಂತ ಬರೀತಿದ್ವಿ ನೋಡ್ರಿ. ವಿಚಾರ ಮಾಡ್ರಿ, ಅದು ಇವತ್ತಿಲ್ಲ, ಇದು ಏನಾರ ಮತ್ತೆ 25-30 ವರ್ಷದ ಹಿಂದಿಂದ ವಿಷಯ. ನಾವು 8-10 ವರ್ಷದವ್ರು ಇದ್ದಾಗ ನಾನು ನಮ್ಮ ಮನೆ ಡೋರ್ ಮೇಲೆ ಬರ್ದಿದ್ದೆ, ಇಂದು ಬೇಡ ನಾಳೆ ಬಾ. ನಮಗ್ ಎಷ್ಟು ಆತ್ಮವಿಶ್ವಾಸ ಅಂದ್ರ, ನಾನು ಬರ್ದಿದ್ದೇವ್ ನೋಡ್ರ. ಆ ದೆವ್ವ ನೋಡ್ರ, ಅವತ್ತಿನ ದೆವ್ವ ಎಜುಕೇಟೆಡ್, ಬರ್ದಿತ್ತು, ಓದ್ಲಿಕ್ ಬರ್ತಿತ್ತು. ಅದು ದಿನ ಬರೋದು ನೋಡೋದು, ನಾಳೆ ಬಾ ಅಂದರ್ ಇವ್ರು, ನಾಳೆ ಬಾ ಅಂದರ್, ನಾಳೆ ಅಂತ ಹೇಳಿ ಒಂದಿನ ಮುದುಕ ಸತ್ತೇ ಹೋಯ್ತು, ದೆವ್ವ ಬಂದೇ ಇಲ್ಲ. ಗೊತ್ತಾ? ಕಾನ್ಫಿಡೆನ್ಸ್ ಇದೆ ಎಲ್ಲರಿಗೂ. ಸೇಮ್ ಹಂಗೆ ಕೋಪ ಅನ್ನುವಂಥದ್ದು ಒಂದ್ ದೆವ್ವ ಇದ್ದಂಗೆ. ಬರ್ಕೋರಿ. ಆ ಕೋಪಕ್ಕೆ ಏನ್ ಹೇಳೋದು? ಇವತ್ ಬೇಡ ನಾಳೆ. ಅವ ಕೋಪ ಏನನ್ನತ್ತೆ, ಆಯ್ತು ನಾಳೆ ಬರ್ತೀನಿ ಹೋಗ್ಲಿ ಅಂತ ಹೇಳಿ ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಬಂದಾಗ ಒಂದ್ಸಲ ನೀವ್ ಏನ್ ಹೇಳ್ಬೇಕು ಮೈಂಡಿಗೆ? ಇವತ್ತಿಗೆ ಮಾತ್ರ ನಾನ್ ಕೋಪ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಬರ್ಕೊಡ್ರಿ, ಬ್ರಹ್ಮಾಂಡದ ಅನಂತ ಶಕ್ತಿ ಯಾರನ್ನ ಕನೆಕ್ಟ್ ಮಾಡುತ್ತೆ ಅಂದ್ರ, ಯಾರು ಶಾಂತಿ ಇರ್ತಾರ, ಸಮಾಧಾನ, ಆತ್ಮ ಸಮಾಧಾನ ಅಂತ ಇರುತ್ತೆ ನೋಡ್ರಿ, ಅವ್ರಿಗೆ ಬಹಳ ಬೇಗ ರೇಖಿ ಒಲಿಯುತ್ತೆ. ಹಾಗಾಗಿ ರೇಖಿ ವಿದ್ಯೆ ಅಷ್ಟೇ ಅಲ್ಲ, ನಿಮ್ಮ ಜೀವನವನ್ನ ಮಹಾಪರಿವರ್ತನೆ ಮಾಡುವ ಮಹಾ ದಾರಿ ಇದು. ಪಿಕ್ಚರ್ ಬರ್ತಾ ಇಲ್ಲ ರಮ್ಯಾ, ವೇಟ್ ಮಾಡ್ರಿ. ಹಾ, ಈಗ ಮಾಡ್ರಿ ರಮ್ಯಾ. ಆಗುತ್ತೆ ಕೆಲವೊಂದ್ಸಲ ಇಂಟರ್ನೆಟ್ ಪ್ರಾಬ್ಲಮ್. ಓಕೆ, ಸೊ ಇವತ್ತಿಗೆ ಮಾತ್ರ ಏನ್ ಮಾಡೋದಿಲ್ಲ? ಕೋಪ ಮಾಡಿಕೊಳ್ಳೋದಿಲ್ಲ. ಇದನ್ನ ಮಾಡ್ಬೋದಾ ಎಲ್ಲರೂ ಈಸಿಯಾಗಿ? ಒನ್ ಡೇ ಟಾಸ್ಕ್. ಬೆಳಗಾಗಿ ಹೇಳ್ಬೇಕು, ಡಿಸೈಡ್ ಮಾಡ್ಬೇಕು, ನಾನ್ ಸಿಟ್ ಮಾಡೋದಿಲ್ಲ ಅಂತ. ಇಡೀ ದಿನ ನೀವು ಮಾಡಿದ್ರಿ ಅಂದ ತಕ್ಷಣ ಸಿಟ್ ಮಾಡುವಂತ ಪ್ರಸಂಗ ಬರೋದಿಲ್ಲ ಅಂತಿಲ್ಲ, ಹೆಚ್ಚಿಗೂ ಬರ್ಬೋದು. ಯೂನಿವರ್ಸ್ ನಿಮ್ಗೆ
ಚಾಲೆಂಜ್ ಮಾಡಿರುತ್ತೆ. ಇವತ್ ಸಿಟ್ಟು ಬಿಡಲ್ಲ ಅಂತ ನನ್ ಮಗ ನೋಡಮ್ಮ ಅಂತೇಳಿ ಇನ್ನ ಜಾಸ್ತಿ ಸಿಟ್ಟು ಬರುವಂತ ಸಿಚುವೇಶನ್ಗಳು ನಿಮ್ಗ ಕ್ರಿಯೇಟ್ ಆಗ್ಬೋದು. ಆದ್ರೆ ನೀವೇನ್ ಮಾಡ್ಬೇಕು ಮೈಂಡಿಗೆ, ಇವತ್ತೊಂದ್ ದಿನ ಮಾಡೋದಿಲ್ಲ. ರಾತ್ರಿ ಬಂದ ಮೇಲೆ ನೀವು ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಎಸ್, ಇಷ್ಟು ದಿನ ಇಡೀ ದಿನ ಹೋದ್ಮೇಲೆ ಎಷ್ಟೋ ಸ್ಥಳದಲ್ಲಿ ನಂಗೆ ಸಿಟ್ಟು ಮಾಡುವಂತ ಪ್ರಸಂಗ ಬಂದ್ರು ನಾನು ಏನ್ ಮಾಡೀನಿ, ಶಾಂತಿಯಿಂದ ಶಾಂತಿಯಿಂದ ಸಮಾಧಾನದಿಂದ. ಅವಾಗ ನಾವು ಯಾರ ಮೇಲೆ ಗೆಲುವನ್ನ ಸಾಧಿಸಿದಂಗಾಗುತ್ತೆ, ನಮ್ಮ ಮೇಲೆ. ಅದಕ್ಕೆ ಹೇಳ್ತೀನಿ, ಎಲ್ಲಕ್ಕಿಂತ ದೊಡ್ಡ ವಿಜಯ ಯಾವುದು ಅಂದ್ರ ನಮ್ಮ ಮೇಲೆ ನಾವು ಮಾಡ್ಕೊಳ್ಳುವಂತ ವಿಜಯ. ಹಾಗಾಗಿ ಇದು ಒಂದ್ ಬಹಳ ದೊಡ್ಡ ನಿಮ್ಮೊಳಗೊಂದು ಮಹಾ ಪರಿವರ್ತನೆ ತರುತ್ತೆ. ಹಾಗಾಗಿ ಮೊದಲ ತತ್ವ, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಅದಾದ್ಮೇಲೆ ಎರಡನೇ ತತ್ವ ಬರ್ಕೋರಿ. ಎರಡನೇ ತತ್ವ ಬರೀರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ನೋಡ್ರಿ, ಮನುಷ್ಯ ಅಂತ ಒಂದೇ ಅಲ್ಲ, ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೂ ಚಿಂತೆ ಇದೆ. ಸುಮ್ನೆ ಕೆಲವ್ರು ಹೇಳ್ತಾರೆ ಮನುಷ್ಯ ಮಾತ್ರ ಚಿಂತೆ ಮಾಡ್ತಾನೆ. ಇಲ್ಲ, ಒಂದು ಇರುವೆ ಇದೆ ಅಂದ್ರೂ ಚಿಂತೆ ಇದೆ. ಮಳೆಗಾಲ ಬಂದ್ರೆ ಆಹಾರ ಸಿಗೋದಿಲ್ಲ ಅಂತ ಬೇಸಿಗೆಯಲ್ಲಿ ಆಹಾರ ಸಂಗ್ರಹಣೆ ಮಾಡುತ್ತೆ ಇರುವೆ. ಹಕ್ಕಿಗಳು ಗೂಡು ಕಟ್ಟುತ್ತೆ ಮಳೆಗಾಲ ಬರುತ್ತೆ ಅಂತ ಹೇಳಿ. ನಾವಂತೂ ಮನುಷ್ಯರಿದ್ದೀವಿ, ಮಕ್ಕಳು, ಸಂಸಾರ ಎಲ್ಲ ಚಿಂತೆ ಮಾಡ್ಬೇಕಾಗುತ್ತೆ, ಇಲ್ಲ ಅಂತಿಲ್ಲ. ಹಂಗಂತದ್ದು ಅಪರಾಧ ಅಲ್ಲ, ಆದ್ರೆ ಅತಿ ಆಗೋದ್ ಬೇಡ. ಚಿಂತೆ ಮಾಡೋದು ಅಪರಾಧ ಅಂತ ತಿಳ್ಕೊಬೇಡ್ರಿ. ಆದ್ರೆ ಅದೊಂದು ನೆಗೆಟಿವ್ ಎನರ್ಜಿ, ಒಳ್ಳೆ ಎನರ್ಜಿ ಅಲ್ಲ. ಅದು ನಿಮ್ಗೆ ಏನ್ ಮಾಡುತ್ತೆ, ನಿಮ್ಮ ಎನರ್ಜಿಗೆ ಲೋ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಚಿಂತೆ ಮಾಡೋದ್ರಿಂದ ಯಾವತ್ತೂ ಚಿಂತೆ ಕಡಿಮೆ ಆಗೋದಿಲ್ಲ. ಹಂಗ ಯಾರಾದ್ರೂ ಇಲ್ಲಿ ಇದ್ದವ್ರು ಹೇಳ್ರಿ ನಂಗೆ, ಮೇಡಮ್ ನಾವ್ ಬಾಳ್ ಚಿಂತೆ ಮಾಡೀನ್ರಿ, ಈಗ ನಾನ್ ಚಿಂತೆಯಿಂದ ಮುಕ್ತಾಗಿ. ನೋ, ನೀವು ಚಿಂತೆ ಮಾಡಿದಷ್ಟು ಚಿಂತೆ ಜಾಸ್ತಿ ಆಗುತ್ತೆ ನಿಮ್ಗೆ. ಸೈನ್ಸ್ ಹಿಂಗೆ ವರ್ಕ್ ಮಾಡೋದು. ಎನರ್ಜಿಗಳು ಅದೇ ರೀತಿ ವರ್ಕ್ ಮಾಡುತ್ತೆ. ಎನರ್ಜಿಗೆ ಸರಿ ತಪ್ಪು ಗೊತ್ತಿಲ್ಲ, ನೀವೇನ್ ಮಾಡ್ತೀರಿ ಅದು ವರ್ಕ್ ಮಾಡುತ್ತೆ ಅಷ್ಟೇ. ಹಾಗಾಗಿ ಬೆಳಗಾಗೆದ್ದು ಒಂದ್ ವಿವಿಧ ಕಡೆ ಹೇಳ್ತಾರೆ ಭಣಿವಿ ಅಂದ್ರೆ ಲೆಕ್ಕಕ್ಕಿಲ್ದಷ್ಟು ಚಿಂತೆ ಇದೆ. ಆದ್ರೆ ನನ್ಗೇನ್ ಮಾಡದ, ಇವತ್ ಮಾಡೋದಿಲ್ಲ. ಇವತ್ ನಾನ್ ನಿಶ್ಚಿಂತಿರ್ತೀನಿ. ಅವಾಗ ಬ್ರಹ್ಮಾಂಡ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ರೆಡಿ ಆಗಿರುತ್ತೆ. ಹಾಗಾಗಿ ನಾನು ಇವತ್ತಿಗೆ ಮಾತ್ರ ಏನ್ ಮಾಡೋದಿಲ್ಲ, ನಾನೀಗ ಚಿಂತೆ ಮಾಡೋದಿಲ್ಲ. ಯಾಕೆ ಚಿಂತೆ ಮಾಡ್ಬಾರ್ದು ಹೇಳ್ರಿ? ಸ್ವಯಂ ಬ್ರಹ್ಮಾಂಡ ನಮ್ ಜೊತೆಗಿದೆ ಅಂದ್ರೆ ನಾನ್ ಯಾಕೆ ಚಿಂತೆ ಮಾಡ್ಬೇಕು ಹೇಳ್ರಿ? ನನ್ಗಂತೂ ಹಂಗ ಅನ್ಸಂಗೇ ಇಲ್ಲ ಯಾವತ್ತು. ನಂಗೂ ಕೇಳ್ತಾರ, ಮೇಡಮ್ ಇಷ್ಟೇನ್ ನಿಶ್ಚಿಂತಿರ್ತ್ರಿ? ಅರೇ, ಮಾಡವನೆಲ್ಲ ಪರಮಾತ್ಮ ಇದ್ದಾನೆ, ನಾವೆಲ್ಲ ನಿಮಿತ್ತ ಇದ್ದೇವು. ನೀವು ನಿಮಿತ್ತ ಇದ್ರಿ, ನೆನ್ಪಿಟ್ಕೋರಿ. ನೀವು ಸರ್ವಸ್ವ ಅಲ್ಲ, ನಾನು ಸರ್ವಸ್ವ ಅಲ್ಲ. ನಮ್ ಪಾತ್ರ ಇದೆ, ಮಾಡೋಣ ಅಷ್ಟೇ. ಒಬ್ರ ತರ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವ್ರು ಇರ್ತಾರ, ನೋಡ್ತಾನೆ ಸಕ್ಸಸ್ ಆಗಿರ್ತಾರ. ನಾವು ಮಾತ್ರ ಈ 10-15 ವರ್ಷದಿಂದ ಬಡದಾಡ್ತಾ ಇದೀವಿ, ಆಗ್ತಾ ಇಲ್ಲ. ಇರ್ಲಿ, ನನ್ ಪಾತ್ರ ನನ್ಗಿದೆ, ಅವ್ರದ್ದು ಅವ್ರಿಗಿದೆ. ಸೊ ಹಾಗಾಗಿ ನೀವು ಚಿಂತೆ ಮಾಡೋದ್ರಿಂದ ಚಿಂತೆಗಳು ಕಡಿಮೆ ಆಗೋದಿಲ್ಲ. ಅದಾದ ನಂತರ ಮೂರನೇದ್ ಬರ್ಕೋರಿ, ನಾನು ನನ್ನ ಇವತ್ತಿಗೆ ಮಾತ್ರ, ಮೂರನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು, ನನ್ನ ಕರ್ತವ್ಯ ಅಂದ್ರೆ ನನ್ನ ಪಾತ್ರ. ನಾನು ಜಾಬ್ ಮಾಡ್ತಾ ಇದ್ದೀನಿ, ಹೌಸ್ ವೈಫ್ ಇದ್ದೀನಿ, ನಾನು ಯಾವ್ದೇ ಇರ್ಬೋದು. ಆದ್ರೆ ನಂದೇನ್ ಕೆಲಸ ಇದೆ, ನಂದೇನ್ ಕರ್ತವ್ಯ ಇದೆ ನೋಡ್ರಿ, ಅದನ್ನ ನಾವು ನಿಷ್ಠೆಯಿಂದ ಮಾಡೋಣ. ಅದಕ್ಕೆ ಅನ್ಯಾಯ ಮಾಡೋದು ಬೇಡ. ಯಾಕಂದ್ರೆ ಇವತ್ ನನ್ ಮನೆ ನಡೀತಾ ಇರೋದು ಅದೇ ಕರ್ತವ್ಯದಿಂದ. ಗೊತ್ತಲ್ಲ, ನೀವ್ ಯಾರ್ಯಾರು ಜಾಬ್ ಮಾಡ್ತೀರಿ ಗೊತ್ತು. ನಮ್ ಮನೆ ನಡೀತಾ ಇರೋದು ಆ ಜಾಬ್ ನಾವು ಮಾಡ್ತಾ ಇದ್ದೀವಿ, ಅಲ್ಲಿಂದ ಬರ್ತಾ ಇದೆ ಲಕ್ಷ್ಮಿ, ಹಂಗಾಗಿ ನನ್ ಮನೆ ನಡೀತಾ ಇದೆ. ಬಟ್ ನಾವು ಅದಕ್ಕೆ ನಿಷ್ಠೆಯನ್ನ ತೋರದೆ ಇದ್ದಾಗ ಬ್ರಹ್ಮಾಂಡ ನನ್ಗೆ ಸಪೋರ್ಟ್ ಮಾಡೋದಿಲ್ಲ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಎಲ್ಲೋ ಫೇಸ್ಬುಕ್ ನಲ್ಲಿ ನನ್ಗೆ 10,000 ಫ್ರೆಂಡ್ಸ್ ಇದ್ದಾರೆ, ಇನ್ಸ್ಟಾದಲ್ಲಿ ಅಷ್ಟು ಫಾಲೋವರ್ಸ್ ಇದ್ದಾರೆ. ಕಷ್ಟಕ್ಕೆ ಯಾರು ಇಲ್ಲ, ನೆನ್ಪಿಟ್ರಿ. ಇನ್ಸ್ಟಾದಾಗ ಬಾಳ ಇದ್ದಿರ್ಬೇಕು ನಿಮ್ದು, ಫೇಸ್ಬುಕ್ಕಿನಾಗ ಬಾಳ ಇದ್ದಿರ್ಬೇಕು. ನೀವು ಫೇಸ್ ಮಾಡುವಾಗ ಯಾರು ಬರೋದಿಲ್ಲ. ಹಾಗಾಗಿ ನಮ್ಮವರು ಅಂತ ಯಾರಾದ್ರೂ ಇದ್ರೆ, ನಮ್ಮ ಮನೆ ಅಕ್ಕಪಕ್ಕದವ್ರು ಇದಾರೆ ನೋಡ್ರಿ, ಅವ್ರು ನಮ್ಮವ್ರು ಇರ್ತಿರ್ತಾರ. ನಮ್ ದುರಂತ ಏನು ಅದ್ರ, ಮನೆ ಪಕ್ಕದಲ್ಲಿ 10 ವರ್ಷದಿಂದ ಅವರು ನಾವು ಇದೇವ್, ಮನೇಲಿ ಎಷ್ಟು ಮಕ್ಕಳವ ನಮ್ಗೆ ಗೊತ್ತಿಲ್ಲ, ಮಕ್ಕಳ ಹೆಸರು ಗೊತ್ತಿಲ್ಲ ನಮ್ಗೆ. ಆಗ್ತಾ ಇದೆಯಲ್ಲ ಹೇಳ್ರಿ? ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಆತ್ಮೀಯತೆ ಅಂತ ಇರುತ್ತೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮಲ್ಲೆಲ್ಲ ಕಾಂಪೌಂಡ್ ಜಗಳಗಳು ಬಾಳವ. ಕಾಂಪೌಂಡ್ ಜಗಳ ಗೊತ್ತಾ? ಯಾರು ಫಸ್ಟ್ ಮನೆ ಕಟ್ತಿರ್ತಾರ ನೋಡ್ರಿ, ಸುಮ್ ಕೂಡಂಗಿಲ್ಲ. 1 ಫೀಟ್ ತಗೊಂಡ್ರೆ ಅವ್ರಿಗೆ ಜೀವ ಸಮಾಧಾನ. ಎಲ್ಲಾರ್ದು ಒಂದೊಂದ್ ಫೀಟ್ ತಗೊಂಡ್ ಏನ್ ಮಾಡ್ತಾರ, ಒಂಚೂರು ದೊಡ್ಡದ್ ಮಾಡಿರ್ತಾರ ಮನೆ. ಈಗ ಬಂದ ಮೇಲೆ 3 ಇರ್ತಾರ ನೋಡ್ರಿ, ಲಾಸ್ಟ್ ಬಂದ್ ಮನೆ, ಅವ್ರ 3 ಇವ್ರ ಮೇಲೆ ಹಾವಿ ಆಗ್ತಿರ್ತಾರ. ಆ 4ನೇ ದಿನ ಒಂದ್ಸಲ ಹೇಳ್ತೀನಿ,
ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಹಾಗಾಗಿ ಯಾವುದು ತಲೆ ಮೇಲೆ ಇಟ್ಕೊಂಡು ಹೋಗೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದಿದೆ. ಹಾಗಾಗಿ ನಾವು ದುಶ್ಮನಿ ಹಿಡಿಯೋದ್ರಿಂದ, ಹೇಳ್ತಾರೆ ನೋಡಿ, ಶತ್ರುತ್ವ ವೈರತ್ವ ತಗೊಳ್ಳೋದ್ರಿಂದ ನಮ್ಗೆ ಅದು ಕರೆಕ್ಟ್ ಆಗೋದಿಲ್ಲ. ಇಂಪಾಸಿಬಲ್ ಅಂದ್ರೆ ಅವ್ರ ಜೊತೆಗೆ ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ರೇಖೆ ಹೇಳುತ್ತೆ ನೀವು ಚೆನ್ನಾಗಿರ್ಬೇಕು ಅಂತ. ಹೆಂಗ್ ಮಾಡ್ತೀರಿ ನೋಡಿ, ಚಾಲೆಂಜ್ ಇದೆ. ಕ್ಷಮಿಸೋದನ್ನ ಕಲೀರಿ. ನೆನ್ಪಿಡ್ರಿ, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು ಅವ್ರು ಏನ್ ಮಾಡಿದ್ರಂದ್ರೆ ಕ್ಷಮಿಸೋದನ್ನ ಕಲ್ತರು. ನಮಗ್ ಬಹಳ ಸಲ ಅನಿಸುತ್ತೆ ಅವ್ರು ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ, ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಹಂಗಂತ ನಾವು ಸಾಚಾಗಳಿದ್ದೇವೇನ? ಸಾಧ್ಯ ಇಲ್ಲ. ನೆನ್ಪಿಡ್ರಿ, ನಮ್ಮ ದೃಷ್ಟಿಯಲ್ಲಿ ಎಷ್ಟೋ ಜನ ಶತ್ರುಗಳಿದ್ರು ನಾವು ಸಮೇತ ಯಾರ್ದೋ ಲಿಸ್ಟ್ ಅಲ್ಲಿ ಶತ್ರುಗಳೇ ಇದ್ದೀವಿ. ಗೊತ್ತಿರ್ಲಿ, ಇದು ಸತ್ಯ. ಹಾಗಾಗಿ ನಾವು ನಮ್ಮ ಶತ್ರುತ್ವವನ್ನ ಮರೆತು ಅಪ್ಪಿಕೊಳ್ಳೋದ್ರಿಂದ ಯಾರಿಗ್ ಗೊತ್ತು ನಾವ್ ಯಾರ ಲಿಸ್ಟ್ ನಲ್ಲಿ ಇದ್ದೇವೆ ಅಲ್ಲಿಂದ ಡಿಲೀಟ್ ಆಗ್ಬೋದು. ಅವರು ಕರುಣೆಯಿಂದ ನಮ್ಮನ್ನ ಕ್ಷಮಿಸ್ಬೋದು. ಹಾಗಾಗಿ ಯಾರು ದೇವರಿಲ್ಲ ಇಲ್ಲಿ. ಮನುಷ್ಯ ಅಂದ್ಮೇಲೆ ತಪ್ಪುಗಳು ನಡೀತಾ ಇರುತ್ತೆ. ಆದ್ರೆ ನಾವ್ ಅದನ್ನ ಏನ್ ಮಾಡ್ಬೇಕು? ಸೈಡ್ ಮಾಡೋದನ್ನ ಕಲಿಬೇಕು. ಇದು ಬ್ರಹ್ಮಾಂಡ ಕಲಿಸುತ್ತೆ, ಬ್ರಹ್ಮಾಂಡದ ನಿಯಮ. ರೇಖಿ ಎಲ್ಲರನ್ನ ಕ್ಷಮಿಸೋದ್ ಕಲಿಸುತ್ತೆ. ಹಾಗಾಗಿ ರೇಖಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡುತ್ತೆ, ಆಮೇಲೆ ಚಿಕಿತ್ಸೆ ಶುರು ಮಾಡುತ್ತೆ. ಇಲ್ಲಿ ನಿಮ್ಮನ್ನ ಮೂಲದಿಂದ ರಿಪೇರ್ ಮಾಡೋ ಕೆಲಸ ಇದೆ ನೋಡ್ರಿ, ಇದೇ ಇಂಡಿಯನ್ ರೇಖೆಯ ಕೆಲಸ ಇದೆ. ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಯಾರು? 5 ನಿಮಿಷ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಇಲ್ಲಿ ಏನ್ ಮಾಡುತ್ತೆ? ಗ್ರಾಟಿಟ್ಯೂಡ್, ಧನ್ಯತಾ ಭಾವ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನನ್ನ ಹತ್ರ ಏನಿಲ್ಲ ನೋಡ್ರಿ, ಇಲ್ಲದ್ರ ಮೇಲೆ ಫೋಕಸ್ ಮಾಡಿ ನೋವನ್ನ ಪಡ್ತಾ ಇದೀವಿ, ನೋವಿಸ್ತಾ ಇದೀವಿ. ನೋವು ಬಾಳ ಆಗಿದೆ ನಮ್ಗೆ, ನನ್ನ ಹತ್ರ ಇಲ್ಲ. ಅದ್ರ ರೇಖೆ ಏನ್ ಹೇಳುತ್ತೆ? ಯಾವ್ದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡು, ಏನ್ ಇದೆ ಅದಕ್ಕಾಗಿ ಥ್ಯಾಂಕ್ ಯು ಹೇಳೋಣ. ಅವಾಗ ಎನರ್ಜಿ ಏನಾಗುತ್ತೆ? ಕನೆಕ್ಟ್ ಆಗುತ್ತೆ. ಹಾಗಾಗಿ ಇವು ನಮ್ಮ 5 ತತ್ವಗಳು, ಪಂಚತತ್ವಗಳು. ನಾಳೆ ನಿಮ್ಗೆ ಸರಿಯಾಗಿ 7 ಗಂಟೆಗೆ, ಇನ್ನೊಂದ್ಸಲ ನೆನ್ಪಿಟ್ಕೋರಿ, 6:30ಕ್ಕೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕಿ ರೆಡಿ ಆಗಿರ್ಬೇಕು, ದೀಪ ಮತ್ತು ನೀರ್ ತಗೊಂಡು 108 ಸಲ ಓಂಕಾರವನ್ನ ಹೇಳಿ ನಿಮ್ಮ ಪಂಚತತ್ವಗಳ ಚಾರ್ಟ್ ಅನ್ನ ನಿಮ್ಮ ಎದುರಿಗೆ ಇಟ್ಕೊಂಡು ಆದಷ್ಟು ಮೌನವಾಗಿರೋ ಪ್ರಯತ್ನವನ್ನ ಮಾಡ್ರಿ. ನಾಳೆ ನಿಮ್ಮೆಲ್ಲರಿಗೂ ದೀಕ್ಷೆ ಆಗುತ್ತೆ. ಮತ್ತೆ 2 hours ಸೆಷನ್ ಇದೆ. 7ಕ್ಕೆ ಶುರು ಆದ್ರೂ 9 ಗಂಟೆ ತನಕ ಇದೆ. ಮತ್ತೆ ಯಾರ ಹತ್ರ 2 ತಾಸು ಇದೆ ಅವ್ರು ಮಾತ್ರ ನಾಳೆ ಅಟೆಂಡ್ ಆಗ. ನನ್ಗೆ ಸಂಖ್ಯೆ ಜಾಸ್ತಿ ಬೇಕಂತಿಲ್ಲ, ನಮ್ಗೆ ಡೈಮಂಡ್ಸ್ ಬೇಕು. ನಿಮ್ಗೆ ನಾವ್ ಏನ್ ಹೇಳ್ಬೇಕಂತಿದೆಯೋ ಅದು ಮುಟ್ಟಿಸೋ ಪ್ರಯತ್ನ ನಮ್ದಿದೆ. ಹಾಗಾಗಿ ಸಂಜೆ 7ಕ್ಕೆ ಸೇಮ್ ಟೈಮ್, ಬಟ್ 1 hour ಜಾಸ್ತಿ ಇರುತ್ತೆ. ಚಾರ್ಟ್ ಯಾರಾದ್ರೂ ಬರ್ಕೊಂಡವ್ರು ನೀವು 5 ತತ್ವಗಳನ್ನ ಗ್ರೂಪ್ ನಲ್ಲಿ ಶೇರ್ ಮಾಡಿ. ಗ್ರೂಪ್ ಲಿಂಕ್ ಅನ್ನ ಆನ್ ಮಾಡ್ತೀನಿ ನಾನು. ಓಕೆನಾ? ಡನ್. ಓಕೆ. ಸೊ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಲೀಡರ್ಶಿಪ್ ತಗೋರಿ, ಲೀಡರ್ ಆಗ್ರಿ. ಏನಾದ್ರೂ ಕೇಳಿದ್ರೆ ಸ್ವಲ್ಪ ಆನ್ಸರ್ ಮಾಡ್ರಿ, ನೀವು ಬರ್ಕೊಂಡಿದ್ದೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗೆ ಅನಿಸಿದೆ ರೇಖೆಯಿಂದ ಬೆನಿಫಿಟ್ ಇದೆ ಅಂತ ಹಿಂಗ್ ಮಾಡ್ರಿ. 5th ಪಾಯಿಂಟ್ ರಿಪೀಟ್, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ನನ್ನ ಹತ್ರ ಏನಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಅಂತ. ಓಕೆ. ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣು ಶರಣಾರ್ಥಿ. ಮತ್ತೆ ನಾಳೆ ನಿಮ್ಗೆಲ್ಲರಿಗೂ ದೀಕ್ಷೆ ಇದೆ. ಬಹಳ ಖುಷಿಯಿಂದ ಇರ್ರಿ. ನಾಳೆ ಹ್ಯಾಪಿನೆಸ್ ನಿಮ್ ಹತ್ರ ಇರ್ಲಿ. ನಾನಂತೂ ಸಣ್ಣಾಗಿ ಈಗ್ಲೂ ನೆನಪಿದೆ, ನಮಗ್ ಬಾಲ್ಯದಲ್ಲಿ ಲಿಂಗ ದೀಕ್ಷೆ ಅಂತ ಕೊಡ್ತಾ ಇದ್ರು. ಯಾರ್ಯಾರು ತಗೊಂಡಿರಿ ಲಿಂಗ ದೀಕ್ಷೆ? ಈ ನಮ್ ಭಾಗಕ್ಕೆ ಬಾಳ. ಅವತ್ ಇಡೀ ದಿನ ಉಪವಾಸ ಇಡ್ತಿರ್ ನಮ್ಗೆ ಲಿಂಗ ದೀಕ್ಷೆ ಇದೆ ಅಂತ. ನೀರ್ ಸಮೇತ ಕುಡಿಯೋದಕ್ ಬಿಡ್ತಾ ಇರ್ಲಿಲ್ಲ. ಆದ್ರೆ ಇಡೀ ದಿನ ನಮ್ಗೆ ಖುಷಿ, ಏನು ಅಂದ್ರೆ ದೀಕ್ಷೆ ಇದೆ ನಮ್ಗೆ ಅಂತ. ನಾಳೆ ಅಂತಹದ್ದೊಂದು ಹ್ಯಾಪಿನೆಸ್ ನಿಮ್ಮಲ್ಲಿ ಇರ್ಲಿ. ಬ್ರಹ್ಮಾಂಡ ನಿಮ್ಮನ್ನ ಆಯ್ಕೆ ಮಾಡಿ ನಾಳೆ ನಿಮ್ಗೆ ಬ್ರಹ್ಮಾಂಡ ನಿಮ್ ಜೊತೆಗೆ ಜೋಡಿಸಿಕೊಳ್ಳುವಂತ ಸೂತ್ರ ಇದೆ ನೋಡ್ರಿ, ಅದು ನಿಮ್ಗೆ ಗೊತ್ತಾಗೋದಿದೆ. ಹಾಗಾಗಿ ನಾಳೆ ಎಲ್ಲರೂ ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ. ಮತ್ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವರಿಗೂ ಕೂರಿಸ್ರಿ. ಮಕ್ಕಳು ಇದ್ರೆ ಮಕ್ಕಳಿಗೆ ಕೂರಿಸ್ರಿ. ಆದ್ರೆ ಮಕ್ಕಳು ಮಾತ್ರ ಡಿಸ್ಟರ್ಬ್ ಮಾಡ್ಬಾರ್ದು ಅಷ್ಟೇ. ಮಕ್ಕಳು ಇದ್ರು ಮಕ್ಕಳಿಗೂ ಕೂರಿಸ್ರಿ. ನೀವು ಎನರ್ಜಿಯನ್ನ ಕಳಿಸೋಣ. ಬಟ್ ಅವ್ರ ಹೆಸರು ಮತ್ತೆ ಮಾಹಿತಿಯನ್ನ ನೀವು ನಮ್ಗೆ ಕೊಡ್ಬೇಕು. ಮತ್ತೆ ನಿಮ್ಗೊಂದು ಲಿಂಕ್ ಬರುತ್ತೆ ದೀಕ್ಷೆ ಸಲುವಾಗಿ, ನೀವು ಅದನ್ನ ಫಿಲ್ ಅಪ್ ಮಾಡೋದಿದೆ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣು ಶರಣಾರ್ಥಿ. ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್.